ಪಾಯಿಂಟ್ ಇರುತ್ತಲ್ಲ ಅದು ಕೂಡ ಬಹಳ ಮುಖ್ಯ. ಆ ಬಾಣದ ಪಾಯಿಂಟ್ ಏನು, ಬಿಲ್ಲಿನ ಭಾರ ಏನು, ಬಾಣದ ಭಾರ ಏನು, ಸುತ್ತಲೂ ತಿರುಗುತ್ತಾ ಇರಬೇಕಾದ್ರೆ ರಥ ಅಂದರೆ ಒಂದು ಕಡೆ ನಿಂತಿರೋದಲ್ಲ. ನಮಗೆ ಫಿಲ್ಮಲ್ಲೆಲ್ಲ ಹೆಂಗೆ ತೋರಿಸ್ತಾರೆ ಅಂದರೆ ರಥ ಹೋಗಿ ಒಂದು ಕಡೆ ನಿಂತು ಬಿಡುತ್ತೆ, ಮುಂದ್ಗಡೆ ರಥ ಇರುತ್ತೆ, ಯುದ್ಧ ಮಾಡೋದು ಅಂತ. ಅದೇ ಕಾಲ್ ಸೆಂಟ್ರ್ ಪಿಕಪ್ ಗಾಡಿ ನಾನು ಒಂದು ಕಡೆ ಹೋಗಿ ನಿಲ್ಲಲಿಕ್ಕಾದರೆ ರಥ ಯಾಕೆ ಬೇಕು ಅಲ್ವಾ? ರಥವೂ ಮೂವಿಂಗ್ ಅಲ್ಲಿರುತ್ತೆ, ಇನ್ನೊಂದು ರಥವೂ ಮೂವ್ ಆಗಿರುತ್ತೆ. ಮೂವ್ ಆಗ್ತಾ ಇರಬೇಕಾದ್ರೇ ಮಾಡುವ ಯುದ್ಧ. ಅದರಿಂದಾಗಿ ಕುದುರೆ, ಧ್ವಜ, ರಥ ಇವುಗಳ ಭಾರ, ಬತ್ತಳಿಕೆ, ಕವಚ, ಖಡ್ಗ, ಗದೆ ಇವುಗಳೆಲ್ಲದರ ಭಾರ ಆ ಯೋಧನ ಭಾರಕ್ಕೆ ತಕ್ಕ ಹಾಗೆ ಇರುತ್ತೆ. ಮಿಸ್ಮ್ಯಾಚ್ ಆಗಬಾರದು, ಯಾಕೆಂದರೆ ಇವನಿಗೆ ಬ್ಯಾಕ್ ಫೈರ್ ಆಗುತ್ತೆ. ಅದರಿಂದಾಗಿ ಆ ತರಹದ್ದನ್ನೆಲ್ಲವನ್ನು ಅವರು ಡೈರೆಕ್ಟ್ ಮಾಡ್ತಾ ಇದ್ರು. ದ್ರೋಣಾಚಾರ್ಯರು ಅಲ್ಲಿಯ ತನಕ ಯುದ್ಧ ಮಾಡಿರಲಿಲ್ಲ. ಯುದ್ಧ ಮಾಡಿರಲಿಲ್ಲ ಅಷ್ಟೇ ಅಲ್ಲ, ಆಯುಧವನ್ನೂ ಹಿಡಿದಿರಲಿಲ್ಲ. ಭೀಮಸೇನ ಇದ್ದರೆ ನಾನು ಆಯುಧ ಹಿಡಿಬೇಕಾಗತ್ತೆ, ಯಾಕೆಂದರೆ ದುರ್ಯೋಧನಾದಿಗಳೆಲ್ಲ ಕಾಲಿ ಬಿದ್ದು ಕೇಳಿಕೊಂಡಿದ್ರು, ನೀವು ಭೀಮಸೇನಿಂದ ನಮ್ಮನ್ನು ರಕ್ಷಿಸಬೇಕು ಅಂತ. ಆಯಿತು ಅಂತ ಮಾತು ಕೊಟ್ಟಿದ್ರು. ಆ ಮಾತು ಕೊಟ್ಟಂತೆ ದ್ರೋಣಾಚಾರ್ಯರು ಬಂದರು. ಸುಮ್ಮನೆ ಬಂದಿರಲಿಕ್ಕೆ ಆಗೋದೇ ಇಲ್ಲ, ಆಯುಧವನ್ನು ಹಿಡಿದಿದ್ರು. ದ್ರೋಣಾಚಾರ್ಯರು ಬಂದಿದ್ದರು. ಕೃಪಾಚಾರ್ಯರು ಮೊದಲಿಂದಲೂ ಕೂಡ ಬಿಲ್ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದವರೇ ಅವರು. ಆದ್ದರಿಂದ ಅವರು ಕೂಡ ಬಂದಿದ್ದರು. ಅವ್ರದ್ದು ಏನು ಮೊದಲನೇ ಬಾರಿ ಆಯುಧವನ್ನು ಹಿಡಿತಾ ಇರೋದು ಗೊತ್ತಿಲ್ಲ. ಅಶ್ವತ್ಥಾಮನೂ ಕೂಡ ಆಯುಧವನ್ನು ಹಿಡಿದೇ ಪ್ರಾಕ್ಟೀಸ್ ಮಾಡಿದರು. ಆಯುಧವನ್ನು ಹಿಡಿಯದೆ ಜನರಿಗೆ ಡೈರೆಕ್ಟ್ ಮಾಡ್ತಾ ಇದ್ದದ್ದು ದ್ರೋಣಾಚಾರ್ಯರು. ಅವರು ಮಾತ್ರ ಆಯುಧವನ್ನು ಹಿಡಿದು ಬಂದರು. ಎಲ್ಲರೂ ಬಂದರು. ಈ ಗವಾಧ್ಯಕ್ಷ ಅಂತ ಒಬ್ಬ ಇರ್ತಾನೆ, ಗೋವುಗಳನ್ನು ನೋಡಿಕೊಳ್ಳುವವ. ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ ವೆಟರ್ನರಿ ಡಿಪಾರ್ಟ್ಮೆಂಟಿನವನು, ಪಶುಸಂಗೋಪನಾ ಸಚಿವ ಅಂತ ಹೇಳ್ಬೋದು. ಅವನು ಓಡಿ ಬಂದ. ದ್ರೋಣಾಚಾರ್ಯರೇ ಮೊದಲಾದವರು, ದುರ್ಯೋಧನಾದಿಗಳು ನಮ್ಮನ್ನು ಆಕ್ರಮಿಸಿದ್ದಾರೆ, ನೀವು ಬರಬೇಕು ಅಂತ. ಅವಾಗ ಯಾರೂ ಇರಲಿಲ್ಲ. ತತ್ ದೃಷ್ಟ್ವಾ ಭೂಮಿಂಜಯಂ ನಾಮ ದೃಷ್ಟ್ವಾ ಮಾತ್ಸ್ಯಸ್ಯ ಮಾನಿನಂ ತಸ್ಮೈ ತತ್ ಸರ್ವಮಾಚಷ್ಟ ರಾಷ್ಟ್ರಸ್ಯ ಪಶುಕರ್ಷಣಂ. ಭೂಮಿಂಜಯ ಅಂತ ಮಗ, ಅವನನ್ನೇ ಉತ್ತರ ಅಂತ ಕರೀತಾರೆ. ಉತ್ತರ ಅಂದರೆ ಕಡೆ ಮಗ ಅಂತ. ಉತ್ತರ ಅಂದರೆ ಕಡೆ ಮಗಳು, ಉತ್ತರ ಅಂದರೆ ಕಡೆ ಮಗ. ಅವನು ನಿಜವಾದ ಹೆಸರು ಭೂಮಿಂಜಯ. ಅವನನ್ನು ಕುರಿತು ಹೇಳಿದ, ಓ ರಾಜಪುತ್ರ ಬಾ ಯುದ್ಧ ಮಾಡು ಅಂತ. ಯಾಕೆ ಅಂದರೆ ನಿಮ್ಮಪ್ಪ ನಿನ್ನನ್ನು ಹೊಗಳ್ತಾ ಇರ್ತಾರೆ, ನನಗೆ ಯೋಗ್ಯನಾದ ಮಗ, ಅನುರೂಪನಾದ ಮಗ ಯಾರು ಅಂತಂದರೆ ಭೂಮಿಂಜಯ ಅಂತ ವಿರಾಟ ಹೊಗಳ್ತಾ ಇರ್ತಾನೆ, ಅದನ್ನು ಉಳಿಸ್ಲಿಕ್ಕಾದರೂ ಬಾ ಅಂತ ಹೇಳಿದ. ಆಗ ಅವನು ಹೆಣ್ಣು ಮಕ್ಕಳ ನಡುವೆ ಇದ್ದ. ಮತ್ತು ಸಹಜವಾಗಿ ತುಡುಕುತನ ಅವನಿಗೆ. ಹಬ್ಬಬ್ಬ ಅಂದರೆ ಒಂದು 17-18 ವಯಸ್ಸು. ಯುದ್ಧ ಗೊತ್ತಿತ್ತು, ಆದರೆ ಪರಿಶ್ರಮ ಅನುಭವ ಇರಲಿಲ್ಲ. ಯುದ್ಧ ಗೊತ್ತಿರೋದು ಬೇರೆ, ಪರಿಶ್ರಮ ಅನುಭವ ಇರೋದು ಬೇರೆ. ಯಾಕೆಂದರೆ ನಾವೀಗ NCCಯಲ್ಲಿ ಫೈರ್ ಮಾಡ್ತಾರಲ್ಲ, ಅವರಿಗೆ ಫೈರಿಂಗ್ ಗೊತ್ತಿರುತ್ತೆ, ಆದರೆ ಶತ್ರುಗಳ ನಡುವೆ ಹೋರಾಡಿ ಎಕ್ಸ್ಪೀರಿಯನ್ಸ್ ಇರೋದು ಡಿಫ್ರೆನ್ಸ್ ಇದೆ. ಆಯಾ ದೇಶಕ್ಕೆ ಕಾಲಕ್ಕೆ ತಕ್ಕ ಹಾಗೆ ಇದನ್ನೆಲ್ಲ ಬದಲಾಯಿಸಿಕೊಳ್ಬೇಕಾಗುತ್ತೆ. ಅದು ನಿಮಗೆ ಅನುಭವದಿಂದಲೇ ಬರೋದು. ನೀವು ಎಷ್ಟೇ ಹೊರಗಡೆಯಿಂದ ಪ್ರಾಕ್ಟೀಸ್ ಮಾಡಿ ಅನುಭವದಿಂದಲೇ ಬರೋದು. ಇವನಿಗೆ ಅದೆಲ್ಲ ಗೊತ್ತಿದೆ,
ಆದರೆ ಎಕ್ಸ್ಪೀರಿಯನ್ಸ್ ಇದೆ ಅಷ್ಟೇ. ಅವನು ಹೇಳಿದ, ಆಯಿತು ನಾನು ಹೊರಡುತ್ತೇನೆ, ಆದರೆ ಯದಿಮೆ ಸಾರಥಿ ಕಶ್ಚಿತ್ ಭವೇದ್ ಅಶ್ವೇಷು ಕೋವಿದ, ಒಬ್ಬ ಒಳ್ಳೆ ಸಾರಥಿ ಇಲ್ಲ, ಅದೇ ಪ್ರಾಬ್ಲಮ್. ಯಾಕೆಂದರೆ ಡ್ರೈವರ್ ಬಹಳ ಮುಖ್ಯ. ಓಡಿಸ್ತಾ ಇರುವಾಗ ಅವನಿಗೆ ಯಾವ ಟರ್ನ್ ತಗೊಳ್ಬೇಕು, ಎಲ್ಲಿ ಮತ್ತೆ ರಿಟರ್ನ್ ತಗೊಳ್ಬೇಕು, ಅದೆಲ್ಲ ಗೊತ್ತಿರಬೇಕು ಅವನಿಗೆ. ಬೇರೆಯವರ ಬಾಣಗಳಿಂದ ರಕ್ಷಿಸೋವನೇ ಅವನು. ಮತ್ತೆ ಅವನಿಗೆ ಎಷ್ಟು ಬಾಣಗಳಿದೆ, ಎಷ್ಟು ಬಾಣಗಳು ಖರ್ಚಾಗಿದೆ ಗೊತ್ತಿರಬೇಕು. ಅವನು ಅದ್ರ ಲೆಕ್ಕ ಎಲ್ಲ ಹೇಳಬೇಕು. ಅವಾಗವಾಗ ರಥದಲ್ಲಿ ಕುಳಿತಿರುವ ಯುದ್ಧ ಮಾಡುವವನ ಜೊತೆ ಸಮಾಲೋಚನೆ ಮಾಡಬೇಕು. ಇವೆಲ್ಲ ಹೊಣೆ ಇದೆ. ಸಾರಥಿ ಅಂದರೆ ಒಂದೇ ಥರ ಕುದುರೆಯನ್ನು ಓಡಿಸ್ಕೊಂಡು ಹೋಗ್ತಾ ಇರೋದಲ್ಲ. ನಾವು ಮುಂದೆ ಅದನ್ನೆಲ್ಲ ಕಾಣ್ತೇವೆ. ಕೃಷ್ಣನ ಸಾರಥ್ಯದಲ್ಲಿ, ವಿಶೋಕನ ಸಾರಥ್ಯದಲ್ಲಿ ಕಾಣ್ತೇವೆ. ಅವನು ಲೆಕ್ಕ ಹೇಳ್ತಾನೆ ನೋಡಿ, ಬಾಣವನ್ನು ಒಂದೋ ಅಂತ ತೆಗೆದುಬಿಟ್ಟು ಅರ್ಧ ನಿಮಿಷಕ್ಕೆ ಬಂದುಬಿಡೋದಲ್ಲ, ಎಷ್ಟು ಬಾಣ ಎಸಿತಾ ಇರ್ತಾರೆ ಅವನು ಅದನ್ನು ಲೆಕ್ಕದಲ್ಲಿ ಇಟ್ಕೊಂಡಿರ್ಬೇಕು. ಇತ್ತ ಕುದುರೆಯನ್ನು ಓಡಿಸ್ತಾ ಇರಬೇಕು, ಬಾಣಗಳ ಲೆಕ್ಕ ಇಟ್ಕೊಂಡಿರಬೇಕು, ಆಮೇಲೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಅವರ ಆಯುಧಗಳಿಂದ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಎಲ್ಲ ಸ್ಕಿಲ್ಗಳು ಒಟ್ಟಿಗೆ ಇದ್ದರೆ ಸಾರಥಿ ಆಗ್ತಾರೆ. ಅದರಿಂದಾಗಿ ಬಹಳ ದೊಡ್ಡ ಹೊಣೆ. ಗಣಿತ ಗೊತ್ತಿರಬೇಕು. ಎಷ್ಟು ಬಾಣ ತಂದೆವು, ಇವನು ಎಷ್ಟು ಬಾಣ ಎಸಿತಾನೆ, ನನ್ನ ರಸಿಕನ ಸಾಮರ್ಥ್ಯ ಒಂದು ನಿಮಿಷಕ್ಕೆ ಎಷ್ಟು ಬಾಣಗಳನ್ನು ಎಸಿತಾನೆ ಅಂತ ಐಡಿಯಾ ಇರಬೇಕು. ಹಾಗಾದರೆ ಎಷ್ಟು ಉಳಿಯುತ್ತೆ. ಇದಕ್ಕನುಗುಣವಾಗಿ ನಾವು ಯುದ್ಧದ ಸ್ವರೂಪವನ್ನು ಚೇಂಜ್ ಮಾಡಿಕೊಳ್ಬೇಕಾಗತ್ತೆ. ಆಯುಧಗಳನ್ನು ಎಸಿತಾನೆ, ಅದಕ್ಕನುಗುಣವಾಗಿ ನನ್ನ ಡ್ರೈವಿಂಗ್ನ ಪ್ಯಾಟರ್ನನ್ನು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ಕಷ್ಟ ಉಂಟು. ಸುಮ್ಮನೆ ಸಾರಥಿ ಅಂತಂದರೆ ಹಿಂಗೆ ಎತ್ಕೊಂಡು ಹೋಗ್ತಾ ಇರೋದಲ್ಲ. ಕುದುರೆಗಳನ್ನು ನೋಡ್ಕೊಳ್ಬೇಕು, ಎಲ್ಲಿ ಏಟು ಬಿದ್ದಿದೆ ಅಂತ. ಕುದುರೆಗಳನ್ನು ರಕ್ಷಿಸಬೇಕು, ತನ್ನನ್ನು ರಕ್ಷಿಸ್ಕೋಬೇಕು, ರಥಿಕನನ್ನು ರಕ್ಷಿಸಬೇಕು. ಈ ತರಹದ ಎಲ್ಲ ಸ್ಕಿಲ್ಗಳಿರಬೇಕು. ಅಂತಹ ಒಬ್ಬ ಸಾರಥಿ ಇದ್ದರೆ ನಾನು ಯುದ್ಧ ಮಾಡುತ್ತೇನೆ ಎಂದ. ಯುದ್ಧ ಇಲ್ವಲ್ಲ. ಯಾಕೆಂದರೆ ಒಂದು ಸರ್ತಿ ಹೋದರೆ 28 ದಿವಸ ಯುದ್ಧ ಆಗಬಹುದು. ಯಾರು ಗೊತ್ತು? ಅಷ್ಟಾವಿಂಶತಿ ರಾತ್ರಂವಾ ಮಾಸಂವಾಪಿ ಭವೇತ್ತತಃ. ಆದರೆ ನನ್ನ ಸಾರಥಿ ಸತ್ತೋಗಿದ್ದಾನೆ. ಆ ಕಾರಣದಿಂದ ಇಲ್ಲ ಅಂದರೆ ನನಗೆ ದುರ್ಯೋಧನ, ಭೀಷ್ಮ, ಕರ್ಣ, ಕೃಪ, ದ್ರೋಣ ಎಲ್ಲರನ್ನ ಸೋಲಿಸಿಬಿಡ್ತಾ ಇದ್ದೆ. ಶೂನ್ಯಮಾಜ್ಞಾಯ ಪುರವಃ ಪ್ರಯಾಂತ್ಯಾದಾಯ ಗೋಧನಂ. ಅಲ್ಲ, ನಾವು ಪ್ರತಿಭಟನೆ ಮಾಡಿದ್ರೆ ಸರಿ, ಪ್ರತಿಭಟನೆ ಮಾಡದೆ ಹೋದರೆ ಎಲ್ಲ ಗೋವುಗಳನ್ನು ಎತ್ಕೊಂಡು ಹೋಗ್ತಾರೆ, ಇನ್ನೇನು ಮಾಡಲಿಕ್ಕಾಗತ್ತೆ ಅಂತ. ಈ ಮಾತನ್ನು ಕೇಳಿ ದ್ರೌಪದಿಗೆ ಸಿಟ್ಟು ಬಂತು. ಯಾಕೆಂದರೆ ಮಧ್ಯದಲ್ಲಿ ಅರ್ಜುನನನ್ನು ತಂದಿದ್ದ ಅವನು. ನನಗೆ ಒಬ್ಬ ಸಾರಥಿ ಇದ್ದರೆ ಅರ್ಜುನನೂ ಲೆಕ್ಕ ಇಲ್ಲ ಆಗ್ಬಿಟ್ಟಿದ್ದ. ಅರ್ಜುನನ ಹೆಸರು ಹಾಗೆ ಬಿಟ್ಟಿಯಾಗಿ ತೆಗೆದುಕೊಳ್ಳಿಕ್ಕಾಯ್ತಲ್ಲ ಅಂತ ಅವಳಿಗೆ ಅಭಿಮಾನ. ಆಗ ಅಲ್ಲೇ ಬೃಹನ್ನಳೆ ಇದ್ದ. ಬೃಹನ್ನಳೆ ಇದ್ದಳು. ನೋಡು ಮಾಲಿನಿ, ಹೋಗು, ಉತ್ತರಗೆ ಹೇಳು, ಈ ಬೃಹನ್ನಳೆ ಅರ್ಜುನನ ಸಾರಥಿಯಾಗಿದ್ದ ಅಂತ ಹೇಳು, ಆಮೇಲೆ ನಾನು ಮ್ಯಾನೇಜ್ ಮಾಡ್ತೇನೆ. ಸಾ ಚೋದಿತ ತದಾತೇನ ಅರ್ಜುನೇನ ಶುಚಿಸ್ಮಿತಾ. ಉತ್ತರೆಯ ಬಳಿ ಹೋದ್ಲು. ಉತ್ತರೆಯ ಬಳಿ ಹೋಗಿ ಹೇಳಿದಳು, ನೋಡು ಉತ್ತರೆ, ಗಂಡು ಅಲ್ಲದ ಹೆಣ್ಣು ಅಲ್ಲದ ಎತ್ತರದ ದಪ್ಪವಾದ ತೋಳಿನ ಅಗಲವಾದ ಎದೆಯ ಬಲಿಷ್ಠನಾದ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ಬೃಹನ್ನಳ ಅಂತ ನನಗೆ ಡ್ಯಾನ್ಸ್ ಟೀಚರ್ ಆಗಿ ಇದ್ದಾಳಲ್ಲ, ಅವಳು ಅಥವಾ ಅವನು ಇಬ್ಬರೂ ಕೂಡ ಏನು ಬೇಕಾದರೂ ಕರೀರಿ, ಅವನು ಚೆನ್ನಾಗಿ ಸಾರಥ್ಯ ಮಾಡಬಲ್ಲ.
ಅರ್ಜುನನಿಗೆ ಸಾರಥಿಯಾಗಿದ್ದ. ತೇನ ಸಾರಥಿನ ಪಾರ್ಥ ಸರ್ವಭೂತಾನಿ ಸರ್ವಶಃ ಅಜಯತ್ ಖಾಂಡವ ಪ್ರಸ್ಥೆ ನಹಿ ಎಂತಾಹಿ ತಾದೃಶಃ. ಅವನಿಗೆ ಸಮನಾದ ನ ಎಂತಾಸ್ತಿ, ಸಾರಥಿಯೇ ಇಲ್ಲ. ಅವನೇ ಸಾರಥ್ಯವನ್ನು ಮಾಡಿ, ಅವನೇ ಅರ್ಜುನನಿಗೆ ಸಾರಥ್ಯ ಮಾಡಿದ್ದು ಅಂತ. ಹೌದು, ಅರ್ಜುನ ತಾನೇ ಸಾರಥ್ಯವನ್ನು ಮಾಡಿಕೊಂಡು ಖಾಂಡವ ವನದ ಪ್ರಸಂಗದಲ್ಲಿ ಅರ್ಜುನ ಇಂದ್ರನನ್ನು ಎದುರಿಸಿದ್ದು. ಅದರಿಂದಾಗಿ ಆ ಸತ್ಯವನ್ನೇ ಆಂಶಿಕವಾಗಿ ಹೇಳಿದ್ದು. ಕೆಲವೊಮ್ಮೆ ಪಾರ್ಷಿಯಲ್ ಟ್ರೂತ್ ಇರುತ್ತೆ, ಅದರ ಆಚೆ ಹೋದರೆ ಪೂರ್ತಿ ಬೇರೆ ಆಗುತ್ತೆ. ಅದನ್ನು ಹೇಳಿದ್ದು ಸೀದಾ ಉತ್ತರೇ ಹೋದ್ಲು. ಅಂದರೆ ಎಲ್ಲರೂ ಒಟ್ಟಿಗೆ ಇರಲಿಲ್ಲ. ಉತ್ತರೇ ಭೂಮಿಂಜಯನ ಮನೆಗೆ ಹೋದ್ಲು. ಅಣ್ಣ, ಅಲ್ಲಿಗೆ ಸೈರಂಧ್ರಿ ಹೇಳಿದಳು, ಬೃಹನ್ನಳ ಅಂತ ಹೇಳಿ ಒಬ್ಬಳಿದ್ದಾಳಲ್ಲ, ಅವಳು ಅದ್ಭುತವಾಗಿ ಸಾರಥ್ಯ ಮಾಡ್ತಾಳಂತೆ. ನನ್ನ ನರ್ತನದ ಟೀಚರ್ ಅವಳ ಕೈನಲ್ಲಿ ಸಾರಥ್ಯ ಮಾಡಿಸು. ಆದರೆ ಉತ್ತರ ಹೇಳ್ತಾನದಕ್ಕೆ, ಸೈರಂಧ್ರಿಜಾನಾತಿ ಮಮೋರಥಂ ಯಥಾ ಕ್ಲೀಬನ್ನ ಭಾಚೆ ಪುರುಷತ್ವಯಂ ಹೀ. ಎಲ್ಲ ಸರಿ, ಆದರೆ ನಾನು ನಪುಂಸಕರ ಹತ್ರ ಮಾತಾಡಲ್ವಲ್ಲ, ಹಾಗೊಂದು ವ್ರತ ಇದೆಯಲ್ಲ ನಮ್ಮದು ಅಂದ. ಅದಕ್ಕೆ ಸೈರಂಧ್ರಿ ಹೇಳ್ತಾಳೆ, ನೋಡು, ಭಯಕಾಲದಲ್ಲಿ ಬಂದಾಗ ವ್ರತ ಎಲ್ಲ ನೋಡಬಾರದು. ಈಗ ಕೆಲವು ನಿಯಮಗಳಿದೆ. ಗೂಢಚಾರರಿಗೆ, ಸ್ಪೈಗಳಿರ್ತಾರಲ್ಲ, ಅವರಿಗೆ ಕ್ಷೌರಕ್ಕೆ ಕಾಲದಲ್ಲಿ ಬಂಧ ಇಲ್ಲ. ಯಾಕೆ ಗೊತ್ತಾ? ಅವನು ಸ್ಪೈಯಾಗಿ ಹೋಗಿರ್ತಾನೆ, ವೇಷ ಮುರಿಸ್ಕೊಂಡು ಓಡಬೇಕು. ನಾನು ಈ ತಿಥಿಯ ದಿವಸ ಕೂದಲನ್ನು ತೆಗೆಯಲ್ಲ ಅಂದರೆ ಆಗತ್ತಾ? ಜನ ಒಂದು ಬಿಡ್ತಾರೆ. ನಟರಿಗೆ ಮತ್ತು ಗೂಢಚಾರರಿಗೆ ಕೇಶಕರ್ತನ ನಿಯಮಗಳು ಅನ್ವಯ ಆಗಲ್ಲ. ಯಾಕೆಂದರೆ ಅಪಾಯ ಇದೆ. ಹಾಗೆ ಇದು ಆಪರೇಷನ್ ಮಾಡಬೇಕಾದ್ರೆ ಕೂದಲು ತೆಗಿತಾರೆ, ಜ್ಯೂಸ ನೋಡ್ಲಿಕ್ಕಾಗತ್ತಾ? ಯಾಕೆಂದರೆ ಅವತ್ತು ಫಿಕ್ಸ್ ಆಗಿರುತ್ತೆ. ಹಾಗೆ ಕೆಲವೊಂದು ವ್ರತಗಳು ಬಂದಾಗ ಕೆಲವೊಂದನ್ನು ಮುರಿಬೇಕಾಗುತ್ತೆ. ಭಯಕಾಲ, ನಿನ್ನ ರಾಷ್ಟ್ರಕ್ಕೆ ಅಪಖ್ಯಾತಿ ಬರುವ ಕಾಲ, ಅಪಕೀರ್ತಿ ಬರುವ ಕಾಲ. ಇವಾಗ ನೋಡ್ತಾ ಕೂಡೋದಾ? ನಾನು ನಪುಂಸಕನನ್ನು ಮಾತಾಡಿಸಲ್ಲ, ಅದು ನನ್ನ ವ್ರತ ಅಂತ. ಹೋಗು, ಸಾರಥಿಯಾಗಿ ಮಾಡಿಕೋ, ಯುದ್ಧ ಮಾಡು. ಆಯಿತು ಅಂತ ಹೇಳಿ ಹೋದ. ಆಯಿತು, ಕರೆಯವಳನ್ನ ಅಂತಂದ. ಬೃಹನ್ನಳೆ ಬಂದು, ಯಾಕೆ ಬಂದದ್ದು ಅಂದ. ಗೊತ್ತಿಲ್ಲದವನ ಥರ ಇವನೇ ಹೇಳಿ ಕಳಿಸಿದ್ದು. ಯಾಕೆ ಕರೆದದ್ದು? ಹೀಗೆ ಸಾರಥ್ಯ ಮಾಡಬೇಕು. ಓಹೋ, ಗಚ್ಛಾಮಿ ಯತ್ರೇಚ್ಛಸಿ ಚಾರುಹಾಸಿನಿ. ಉತ್ತರ, ನೀನು ಹೇಳ್ತಾ ಇದ್ದೀನಿ ಅಂತ ಹೋಗ್ತಾ ಇಲ್ಲ, ನನ್ನ ಶಿಷ್ಯೆ ಇವಳು ಹೇಳ್ತಾ ಇದ್ದಾಳೆ ಅಂತ ಹೋಗ್ತಾ ಇದ್ದೀನಿ. ಗೊತ್ತಾಯ್ತಾ? ಆಯಿತು, ನಾನು ನಿನಗೆ ಸಾರಥಿಯಾಗಿರ್ತೇನೆ. ಅಯ್ಯೋ, ನಿನ್ನ ಬಗೆಗೆ ಬಹಳ ಹೇಳಿದ್ಲು ಸೈರಂಧ್ರಿ. ಓಹೋ, ಹೌದಾ ಅಂದ. ಇವನೇ ಹೇಳಿ ಕಳಿಸಿದ್ರು. ಆದರೆ ಒಂದು ಸ್ವಲ್ಪ ಆದರೂ ಆ್ಯಕ್ಟಿಂಗ್ ಇಲ್ಲದೆ ಹೋದರೆ ಹೇಗೆ? ಆಹು ತತ್ವಂ ಮಯಾ ಸಾರ್ಧಂ ಯೋದ್ಧುಂ ಯಾಹಿ ಬೃಹನ್ನಳ. ಅಯ್ಯೋ, ನನಗೆ ಶಕ್ತಿ ಇಲ್ವಲ್ಲ ಅಂದ. ತ್ವಂ ನರ್ತಕೋ ವಾ ಯದಿ ವಾಪಿ ಗಾಯಕಃ ಕ್ಷಿಪ್ರಂ ತನುತ್ರಂ ಪರಿಧತ್ಸ್ವಭಾವತ್. ನೋಡು, ಅವಳು ಹೇಳಿದಾಳೆ, ನೀನು ಯುದ್ಧ ಮಾಡ್ತೀ ಅಂತ. ಸಾರಥ್ಯವನ್ನು ನೀನು ಮಾಡಬೇಕಷ್ಟೇ. ನಿನ್ನ ಶರೀರ ಎಲ್ಲ ನೋಡಿದ್ರೆ ನೀನು ಯುದ್ಧ ಮಾಡಲ್ಲ ಅಂತ ನಂಗೆ ನಂಬಲಿಕ್ಕಾಗತ್ತಾ? ತಗೋ, ಇದೋ ಕವಚ, ತೊಟ್ಟುಕೋ ಅಂತಂದ ಕೊಟ್ಟ. ಚಂದದ ಕವಚ, ಮೈಗಾಪು ಅಂತಾರೆ ಕನ್ನಡದಲ್ಲಿ. ಆ ಕವಚವನ್ನು ಉಲ್ಟುಲ್ಟಾ ತೊಟ್ಕೊಂಡು ಇವನಿಗೆ, ಉತ್ತರನಿಗೆ ಒಂದು ಕಡೆ ನಗು, ಇನ್ನೊಂದು ಕಡೆ ಸಿಟ್ಟು. ಅಲ್ಲ, ಒಂದು ಕವಚ ತೊಟ್ಟು
ತೊಡ್ಕೊಳ್ಳಿಕ್ಕೆ ಬರಲ್ಲ, ಸಾರಥ್ಯ ಹೇಗೆ ಮಾಡ್ತೀನಿ ನೀನು ಅಂದ. ಯಾಕೆ ಅಂದರೆ ಅರ್ಜುನನದ್ದು ಬೇರೆ ಉದ್ದೇಶ. ನಾನೊಬ್ಬ ವೀರ, ನನಗೆ ಕವಚವನ್ನು ಬೇರೆಯವರು ತೊಡಿಸ್ಬೇಕು. ಅವನಿಗೆ ಮೊದಲಿಂದ ಬಂದ ಪ್ರಾಕ್ಟೀಸ್, ರಾಯಲ್ ಪ್ರಾಕ್ಟೀಸ್ ಅಂತಾರಲ್ಲ ಅದು. ಅದರಿಂದಾಗಿ ತೊಡಸ್ಬೇಕು. ತೊಡಸು ಅಂತ ಕೇಳಿದ್ರೆ ಗೊತ್ತಾಗಲ್ವಾ, ಅದಕ್ಕೆ ಉಲ್ಟುಲ್ಟಾ ತತ್ಕೊಂಡ. ಸಮ್ಯಕ್ ಪ್ರಜಾನನ್ನಪಿ ಸತ್ಯ ವಿಕ್ರಮ ಶಜ್ಞಾತವತ್ ಸರ್ವಗುರು ಪ್ರವೀರ ಊರ್ಧ್ವಂ ಕ್ಷಿಪನ್ ವೀರವರೋಭ್ಯ ಹಾರಯತ್ ಪುನಶ್ಚ ಯತ್ನಾತ್ ಕವಚಂ ಧನಂಜಯ. ಅವನು ಬೈದು ಉತ್ತರನೇ ಕವಚವನ್ನು ತೊಡಿಸಿದ. ತೊಡಸ್ತಾ ಬೈದ, ಅಲ್ಲ ಕವಚ ಸರಿಯಾಗಿ ತೊಡ್ಕೊಳ್ಳಿಕ್ಕೆ ಬರಲ್ಲ, ಇನ್ನು ಏನು ಮಾಡ್ತೀನಿ ನೀನು, ಸಾರಥ್ಯ ಮಾಡ್ತೇನು, ಆಯಿತು ತೊಡಸಿ ನೋಡು ಮುಂದ. ಈ ರೀತಿ ಬಹಳ ಉಲ್ಟುಲ್ಟಾ ಚೇಷ್ಟೆಗಳನ್ನು ಅರ್ಜುನ ಮಾಡಿದನಂತೆ. ಎಲ್ಲ ಹೆಣ್ಮಕ್ಳು ನಗುತ್ತಾ ಇದ್ದಾರೆ. ಆ ಸೀರಿಯಸ್ಸು ಪ್ರಸಂಗದಲ್ಲಿ ಇವರೆಲ್ಲ ನಗುತ್ತಾ ಇದ್ದಾರೆ. ನಗಲಿ ಅಂತ ಹೇಳಿ ಆ ಅರ್ಜುನ ಹಾಗೆ ಮಾಡಿದ್ದು. ಆಮೇಲೆ ರಥವನ್ನು ಹೇಗೇಗೋ ಹತ್ತಲಿಕ್ಕೆ ಹೋದ, ಬಿಲ್ಲು ಬಾಣಗಳನ್ನು ಹೇಗೇಗೋ ಹಿಡ್ಕೊಂಡ. ಅದೆಲ್ಲ ನೋಡಿ ನಗ್ತಾ ಇರಬೇಕಾದ್ರೆ ಇವನು ತಲೆ ಚಚ್ಕೊಂಡು ಆಯ್ತು ಹೊರಡೋಣ ಅಂತ ಹೊರಟ. ಆಗ ಪೌರರೆಲ್ಲ ಬಹಳ ಸಂತೋಷಪಟ್ಟರು. ನಮ್ಮ ದೊರೆಯ ಚಿಕ್ಕ ಮಗ, ಎಲ್ಲರಿಗಿಂತಲೂ ಕಡೆಯ ಮಗ, ಅವನು ಯುದ್ಧಕ್ಕೆ ಹೊರಟಿದ್ದಾನೆ ಅಂತ ಹೇಳಿ ಹೊರಟು ಸ್ವಲ್ಪ ಹೊತ್ತಲ್ಲಿ ಅದನ್ನು ತಲುಪಿದರು. ನಾಚಿ ದೂರ ಮಥೋಯಾತ್ವ ಮಾತ್ಸ್ಯ ಪುತ್ರ ಧನಂಜಯವು ಅವೈಕ್ಷೇತಾಂ ಅವಿತ್ರಸ್ತವು ಕುರುಣಾಂ ಉತ್ತಮಂ ಬಲಂ. ಅದು ಸ್ಮಶಾನದ ಜಾಗಕ್ಕೆ ಹತ್ತಿರ ಇತ್ತು. ಇವರು ಆಯುಧಗಳನ್ನು ಕಟ್ಟಿದ್ರಲ್ಲ, ಆ ಜಾಗಕ್ಕೆ ಹತ್ತಿರ ಇತ್ತು. ಅಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ನೋಡಿದ ಉತ್ತರ, ನೋಡಿದಾಗ ಭಯ ಆಯಿತು. ನೋತ್ಸಹೇ ಗುರುಭಿರ್ಯೋದ್ಧಂ ರೋಮಹರ್ಷಂಚ ಪಶ್ಯಮೇ. ನನಗೆ ಯುದ್ಧ ಮಾಡಲಿಕ್ಕೆ ಆಗೋಲ್ಲ. ನೋಡಿಲ್ಲಿ ರೋಮಹರ್ಷ, ಇವತ್ತಿನ ಪರಿಭಾಷೆಯಲ್ಲಿ ಗೂಸ್ ಬಂಪ್ಸ್. ನೋಡು, ಮೈಯೆಲ್ಲ ಕೂದಲು ನಿಮಿರೆದ್ದಿದೆ. ನಾಶಂಸೆ ಭಾರತೀಂ ಸೇನಾಂ ಪ್ರವೇಶ ಭೀಮಕಾರ್ಮುಕಾಂ. ಈ ಭರತ ಕುಲದವರ ಸೇನೆಯನ್ನ ಒಳಗಡೆ ನುಗ್ಗಿ ನಾನು ಹೊಡಿತೇನೆ ಅಂತ ವಿಶ್ವಾಸ ಇಲ್ಲ. ಭೀಷ್ಮ, ದ್ರೋಣ, ಕೃಪಾ, ಕರ್ಣ, ವಿವಿಂಶತಿ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತ, ಬಾಹ್ಲಿಕ, ದುರ್ಯೋಧನ, ದುರ್ಮರ್ಷಣ ಎಲ್ಲರೂ ಎಲ್ಲಿದ್ದಾರೋ ಅಲ್ಲಿ ನಾನು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಅಪ್ಪ ತ್ರಿಗರ್ತರನ್ನು ಹೊಡಿಲಿಕ್ಕೆ ಅಂತ ಹೋದ. ಎಲ್ಲ ಸೇನೆಯನ್ನು ತಗೊಂಡು ಹೊರಟಿದ್ದಾನೆ. ನನ್ನ ಹತ್ರ ಯಾವ ಸೈನಿಕರು ಇಲ್ಲ, ನಾನು ಯುದ್ಧ ಮಾಡಲ್ಲ ಅಂತ. ಅಲ್ಲ, ಈ ಬುದ್ಧಿ ಆವಾಗಲೇ ಇರಬೇಕಿತ್ತಲ್ವ? ಇಲ್ಲ, ಏನೋ ಒಂದು ಶಕ್ತಿಯಲ್ಲಿ ಬಂದ, ಏನೋ ಒಂದು ಹುಮ್ಮಸ್ಸಿನಲ್ಲಿ ಬಂದ. ಇಲ್ಲಿ ನೋಡಿ ಅವನಿಗೆ ಗಾಬರಿ ಆಯಿತು. ಅರ್ಜುನ ಹೇಳ್ತಾನೆ, ಭಯಾಜೀರ್ಣ ರೂಪೋಸಿ ದ್ವಿಷತಾಂ ಹರ್ಷವರ್ಧನ. ನಿನ್ನನ್ನು ನೋಡಿದ್ರೆ ಮಿತ್ರರಿಗೆ ದುಃಖ, ಶತ್ರುಗಳಿಗೆ ಸುಖ ಕೊಡೋ ಹಾಗಿದಿ. ಹಾಗೆ ಮಾಡಬೇಡ. ನೀನೇ ಹೇಳಿದಿ ಕೌರವರ ಬಳಿಗೆ ಹೋಗು ಅಂತ, ನೀನೇ ಮರಿತೀಯೇನು? ನೇಷ್ಯಾಮಿತ್ವ ಮಹಾಬಾಹೋ ಮಾತ್ವಂ ಹಿ ವಿಮನಾಭವ. ನಿನ್ನನ್ನು ಒಯ್ಯುತ್ತೇನೆ, ಮನಸ್ಸು ಕೆಡಿಸ್ಕೊಳ್ಬೇಡ, ಯುದ್ಧ ಮಾಡು. ಕಾಮಂ ಹರಂತು ಮಾತ್ಸ್ಯಾನಾಂ ಭೂಯಾಂಸ ಪುರಬೋಧನಂ. ಇರಲಿ, ಬೇಕಾದ ಹಾಗೆ ಕೌರವರೆಲ್ಲ ಎತ್ಕೊಂಡು ಹೋಗಲಿ, ನಾನಂತೂ ಯುದ್ಧ ಮಾಡಲ್ಲ ಅಂತಂದ. ಈ ರೀತಿಯಾಗಿ ನುಡಿದು ರಥದಿಂದ ಜಿಗಿದು ಓಡಿದನಂತೆ. ಆಗ ಅರ್ಜುನ ಈ ತರಹ ಮಾಡಬಾರದು ಅಂತ ಅವನು ರಥದಿಂದ ಜಿಗಿದು ಓಡಿದ. ವಿಧೂಯ ವೇಣಿಂಧಾವಂತಂ ಅಜಾನಂತೋರ್ಜುನಂ ತದಾ ಸೈನಿಕ ಪ್ರಾಹಸಂ ಕೇಚಿತ್ ತಸ್ಯ ರೂಪಮವೇಕ್ಷ ಚ. ಓಡುವಾಗ ಅರ್ಜುನನ ಉದ್ದವಾದ ಜಡೆ ಅಲುಗಾಡ್ತಾ ಇತ್ತು. ಅವನ ಓಟದ ತಾಳಕ್ಕೆ ತಕ್ಕ ಹಾಗೆ ಅಲುಗಾಡ್ತಾ ಇತ್ತು.
ಆಗ ಇವರೆಲ್ಲ ನೋಡಿ ನಕ್ಕರು, ಅವ್ರಿಗೆ ಗೊತ್ತಿಲ್ಲ ಇದು ಯಾರು ಅಂತ. ಕೆಲವರು ಕಯೇಶವೇಶ ಪ್ರಚ್ಛನ್ನ ಭಸ್ಮಚ್ಛನ್ನೈವಾನಲಃ, ಯಾರಿದು ಬೂದಿ ಮುಚ್ಚಿದ ಕೆಂಡದಂತೆ ಇರುವವನು, ಬಲವಾದ ಶರೀರದವನು ಯಾರಿದು ಅಂತ ಹೇಳಿ ಆಗ ದ್ರೋಣಾಚಾರ್ಯರು ನೋಡಿದರು. ಆಕಾರಮರ್ಜುನಸ್ಯೈತತ್ ಕ್ಲೀಬರೂಪಂ ಬಿಭರ್ತಿ ಚ, ಅವ್ರಿಗೆ ಗೊತ್ತಾಯಿತು ಇದು ಅರ್ಜುನನ ಆಕಾರ, ನಪುಂಸಕ ವೇಷವನ್ನು ಧರಿಸಿದ್ದಾನೆ ಅಷ್ಟೇ ಅಂತ ಅವ್ರ ಮನಸ್ಸಿನಲ್ಲಿ ಅಂದುಕೊಂಡ್ರು. ಕರ್ಣ ಅಂದುಕೊಂಡ ಯಾವನ ಇವನು ಹುಡುಗು ಬುದ್ಧಿಯವನು, ಯಾರೋ ಒಬ್ಬ ನಪುಂಸಕನನ್ನ ಸಾರಥಿಯಾಗಿ ಮಾಡಿಕೊಂಡು ನಮ್ಮ ಹತ್ರ ಯುದ್ಧಕ್ಕೆ ಬಂದಿದ್ದಾನೆ, ಬುದ್ಧಿ ಇದೆಯಾ ಇವನಿಗೆ? ಛನ್ನಂ ಗಾತ್ರೇಣವಾನೂನಂ ಜಾನೀಧ್ವಂ, ಯಾರಿದು ಯಾರಿದು ಅಂತ ತಿಳ್ಕೊಳ್ಳಿ ಅಂತ ಕೃಪಾ ಎಲ್ಲರೂ ಹೇಳಿದರು ಇದು ಯಾರಿದು ಯಾರಿದು ಅಂತ. ಆದರೆ ಗೊತ್ತಾಗಿದ್ದದ್ದು ಭೀಷ್ಮ ದ್ರೋಣಾಚಾರ್ಯರಿಗೆ. ಅವರು ಭೀಷ್ಮರಿಗೆ ಹೇಳ್ತಾರೆ, ನದೀ ಜಲಂಕೆ ಶವನಾನಿಕೇತು ನಗಾಹ್ವಯೋ ನಾಮ ನಗಾರಿಸೂನು. ಅವರು ಹೇಳ್ತಾರೆ, ನದೀಜ, ಓ ನದಿಯ ಮಗನೇ, ಲಂಕೇಶ ವನಾರಿಕೇತು. ಲಂಕೇಶ ಅಂತ ಹೇಳಿದ್ರೆ ರಾವಣ, ರಾವಣನ ವನ ಅಂತ ಹೇಳಿದ್ರೆ ಕಾಡು, ಅಶೋಕವನ. ಅದಕ್ಕೆ ಅರಿ ಶತ್ರುವಾಗಿ ಇರುವ ಹನುಮಂತ, ಅದನ್ನು ಕೇತುವಿನಲ್ಲಿ ಧ್ವಜದಲ್ಲಿ ಹೊಂದಿದವ. ನದೀಜ ಲಂಕೇಶವನಾರಿಕೇತು ನಗಾಹ್ವಯ. ನಗ ಅಂದರೆ ಮತ್ತಿ, ಅರ್ಜುನ ಅಂದರೆ ಮತ್ತಿಮರ ಅಂತ ಒಂದು ಅರ್ಥ ಇದೆ. ನಗಾಹ್ವಯ ಮರವೊಂದರ ಹೆಸರಿನವನು. ನಗಾರಿಸೂನು, ಮೊದಲು ಬೆಟ್ಟಕ್ಕೆಲ್ಲ ರೆಕ್ಕೆ ಇತ್ತಂತೆ, ಅದು ಯಾವ ರೀತಿ ಇತ್ತೋ ಗೊತ್ತಿಲ್ಲ, ಅದು ಎಷ್ಟು ಹಳೆಯದು ಅಂತಂದರೆ ಒಂದೇ ಒಂದು ಉಲ್ಲೇಖ ಸಿಗುತ್ತೆ. ಬೆಟ್ಟಕ್ಕೆ ರೆಕ್ಕೆ ಇದ್ರೆ ಭಾರಿ ಕಷ್ಟ ಅಲ್ಲ. ನಾವು ತಿರುಪತಿಗೆ ಅಂತ ಹೋದ್ವಿ, ಆ ಬೆಟ್ಟ ಹಾರಿಕೊಂಡೆಲ್ಲ ಹೊರಟೋಗಿತ್ತು ಅಂದರೆ ಯಾವಾಗ ಭೇಟಿಯಾಗೋದು? ಅಥವಾ ತಿರುಪತಿಗೆ ಅಂತ ಹೋಗ್ತೇವೆ, ಹೋಗಬೇಕು ಅಂತಿಲ್ಲ, ಮನೆಯಲ್ಲಿದ್ವಿ, ಹಿಂದಿನ ಮನೆ ಮೇಲೆ ಬಂದು ಬೆಟ್ಟ ಕೂತ್ಬಿಟ್ಟಿದೆ, ಆ ಮನೆಯವರು ಯಾರೂ ಇಲ್ಲವೇ ಇಲ್ಲ, ಹೀಗಾಗ್ಬಿಟ್ರೆ ಗತಿ ಏನು? ಅದಕ್ಕೆ ಬೆಟ್ಟಕ್ಕೆ ಒಂದು ಕಾಲದಲ್ಲಿ ಚಲನಶೀಲತೆ ಇತ್ತು. ಅದನ್ನು ಕತ್ತರಿಸಿದವ ಇಂದ್ರ, ವಜ್ರವನ್ನು ಹೊಡೆದು. ಅದರಿಂದಾಗಿ ನಗಾರಿ, ಬೆಟ್ಟದ ಶತ್ರು ಇಂದ್ರ, ಅವನ ಮಗ ನಗಾರಿಸುವನು ಅಂತ ಹೇಳ್ತಾನೆ. ಅದು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಇಲ್ಲ ಇಲ್ಲ, ಕಾಲ ಮುಗಿದೋಗಿದೆ, ಗೊತ್ತಾಗಲಿ, ಏನು ಅಡ್ಡಿ ಇಲ್ಲ ಅಂತ. ಯಾಕೆಂದರೆ ಚಾಂದ್ರಾಯಣದ ರೀತಿಯಲ್ಲಿ ಕಾಲ ಮುಗಿದಿದೆ. ಕಾರಣ ಏನು ಅಂದರೆ, ಎರಡು ತರಹದ ನಡೆ ಇದೆ, ಚಾಂದ್ರಮಾನ ಮತ್ತು ಸೌರಮಾನ ಅಂತ. ಸೌರಮಾನ ಅಂತ ಹೇಳಿದರೆ 30 ದಿವಸಗಳಿಗೆ ಒಂದು ಮಾಸ ಅಥವಾ ತಿಂಗಳು ಅಂತ ಲೆಕ್ಕ. ಚಾಂದ್ರಮಾನ ಅಂದರೆ 27 ದಿವಸಗಳಿಗೆ ಒಂದು ತಿಂಗಳು ಅಂತ ಲೆಕ್ಕ. ಆ 3 ದಿವಸ ಉಳಿಯುತ್ತಲ್ಲ, 3 ವರ್ಷಕ್ಕೊಮ್ಮೆ ಅದನ್ನು ಅಧಿಕ ಮಾಸ ಅಂತ. ಈ ಚಂದ್ರನ ನಡೆಯನ್ನು ಸೂರ್ಯನ ನಡೆಗೆ ಹೊಂದಿಸುವ ಕ್ರಮವೇ ಅಧಿಕ ಮಾಸ. ಸರಿ, ಯಾವುದು ಪ್ರಶಸ್ತ? ಶಾಸ್ತ್ರ ಯಾವುದನ್ನು ಅನುಸರಿಸಲಿಕ್ಕೆ ಯಾವುದನ್ನು ಹೇಳಿದೆಯೋ ಅದು ಪ್ರಶಸ್ತ ಅಷ್ಟೇ. ಇವಾಗ ಧನುರ್ಮಾಸ ಚಾಂದ್ರಮಾನದ ಪ್ರಕಾರ ಬರೋದೇ ಇಲ್ಲ. ಸೂರ್ಯ ಧನುರಾಶಿಯಲ್ಲಿ ಇದ್ದಾಗ ಇರುವ ಕಾಲವನ್ನು ಧನುರ್ಮಾಸ ಅಂತ ಕರೀತಾರೆ. ಧನುರ್ಮಾಸವನ್ನು ನಾವು ಸೌರಮಾನದ ಪ್ರಕಾರ ಆಚರಿಸ್ತೇವೆ. ಸಂಕ್ರಮಣವನ್ನು, ಸೌರ ಸಂಕ್ರಮಣವನ್ನೇ ಅನುಸರಿಸೋದು, ಚಾಂದ್ರವನ್ನಲ್ಲ. ಹೀಗಾಗಿ ಚಾಂದ್ರವೋ ಸೌರವೋ ಮಿಗಿಲು ಅಂತಂದರೆ, ಯಾವ ಯಾವ ಹಬ್ಬವನ್ನು, ವ್ರತವನ್ನು ಯಾವ ಯಾವ ಮಾನದಲ್ಲಿ ಆಚರಿಸಬೇಕು ಅಂತ ಹೇಳಿದ್ರು ಅದನ್ನು ಮಾಸದಲ್ಲಿ ಆಚರಿಸಿ. ನಾವು ಇದೇ ಮಾಸ ಅನುಸರಿಸ್ತೀವಿ ಅಂತ ಯಾರಿಗೂ ಇಲ್ಲ. ಯಾಕೆಂದರೆ
ಯಜ್ಞಕ್ಕೆ ಚಾಂದ್ರಮಾನವನ್ನು ಆಶ್ರಯಿಸ್ತಾರೆ. ಯಾಕೆ ಗೊತ್ತಾ? ಗಿಡಮರಗಳು ಚಂದ್ರನಿಂದಾಗಿ ಬದಲಾವಣೆಯನ್ನು ಹೊಂದುವುದು, ಚಂದ್ರನಿಂದಾಗಿ ಬೆಳೆಯುವುದು. ಹೀಗಾಗಿ ಆ ಗಿಡಮರಗಳ ಒಂದು ಧಾನ್ಯವನ್ನು, ಹಣ್ಣನ್ನು ಹೋಗಿಸಬೇಕು ಅಂದರೆ ಚಾಂದ್ರಮಾನ ಇರಬೇಕು ಅಷ್ಟೇ. ಅದರಿಂದಾಗಿ ಚಾಂದ್ರಮಾನ ದೊಡ್ಡದು, ಸೌರಮಾನ ದೊಡ್ಡದು ಅಂದರೆ ಎರಡೂ ದೊಡ್ಡದು ಅಷ್ಟೇ ಉತ್ತಮ. ಸುಮ್ಮನೆ ಅನವಶ್ಯಕ ಕೋಲಾಹಲ ಮಾಡ್ತಾರೆ ಕೆಲವರು. ವಾಸ್ತವಿಕವಾಗಿ ಯಾವುದನ್ನು ಎಲ್ಲಿಗೆ ಹೇಳಿದ್ದಾರೆ ಅಲ್ಲಿಗೆ ತಗೊಳ್ಬೇಕು. ಈ ಹಿನ್ನೆಲೆಯಲ್ಲಿ ದಿನ ಮುಗಿದಿದೆ, ಅವರು ಹೊರಗಡೆ ಕಾಣಿಸಿಕೊಂಡ್ರೂ ಏನು ತೊಂದರೆ ಆಗೋದಿಲ್ಲ. 2 ದಿವಸ ಆಗಿದೆ, 1 ವರ್ಷ ಮುಗಿದು. ಇದು ದುರ್ಯೋಧನನಿಗೆ ಗೊತ್ತಿಲ್ಲ, ಕಂಡು ಹಿಡಿಯುವಾಗ ಲೇಟ್ ಆಗಿ ಹೋಗಿದೆ. ಅಂದಾಗಿ ಆರಾಮವಾಗಿ ಹೇಳ್ಬೋದು ಅಂದರು. ಆಮೇಲೆ ಎಲ್ಲರೂ ಗುರುತಿಸ್ಲಿಕ್ಕೆ ಶುರು ಮಾಡುವುದು. ಇಷ್ಟು ಹೊತ್ತಿಗೆ ಉತ್ತರನನ್ನು ಹಿಡಿದು ಎಳ್ಕೊಂಡು ಬಂದ, ದರ ಎಳ್ಕೊಂಡು ಬಂದು ರಥದಲ್ಲಿ ಕೂಡಿಸಿ, ನೀನು ರಥವನ್ನು ಓಡಿಸು, ನಾನು ಯುದ್ಧ ಮಾಡುತ್ತೇನೆ. ಇದಕ್ಕೂ ಮೊದಲು ಬಾ, ಆ ಸ್ಮಶಾನದ ಹತ್ತಿರಕ್ಕೆ ಹೋಗೋಣ. ಸರಿ, ನಡೆಸ್ಕೊಂಡು ಹೋದ. ಮೇಲ್ಗಡೆ ಹತ್ತು, ಆಯುಧಗಳನ್ನೆಲ್ಲ ಕೆಳಗಡೆ ಇಳಿ. ಅದು ಶವ, ಮುಟ್ಟಲ್ಲ ನಾನು ರಾಜಪುತ್ರ. ಯಾವತ್ತೋ ನಾಶ ಆಗಿ ಹೋದ ವ್ಯಕ್ತಿಯ ಶವವನ್ನು ಈಗ ಮುಟ್ಟೋದಾ? ಮುಟ್ಟಲ್ಲ. ನೀನು ರಾಜಪುತ್ರ ಅಂತ ನನಗೆ ಗೊತ್ತಿಲ್ವಾ? ನಿನ್ನ ಕೈನಲ್ಲಿ ಆ ಕೆಟ್ಟ ಕೆಲಸ ಮಾಡಿಸ್ತೀನ ನಾನು? ಹತ್ತು, ತಗೊಂಡು ಬಾ ಅಂತ ಹೇಳಿದ. ಆಗ ಮೇಲ್ಗಡೆ ಇದ್ದ ಗಂಟನ್ನು ಕೆಳಗಡೆ ತಂದ. ನೋಡ್ತಾನೆ, ಎಲ್ಲ ಆಯುಧಗಳು. ಯಾರಿದು ಅಂತ ಕೇಳಿದ. ನಾನು ಅರ್ಜುನ, ಇದು ಗಾಂಡೀವ, ನನ್ನ ಬಿಲ್ಲು, ಈ ಬಾಣ ನನ್ನದು ಅಂದ. ಹಾಗಾದರೆ ಉಳಿದವರೆಲ್ಲ ಯಾರು, ಎಲ್ಲಿದ್ದಾರೆ? ಅವ್ರನ್ನೆಲ್ಲ ಹೇಳಿದ. ಅರ್ಜುನನ 10 ಹೆಸರುಗಳು ಹೇಳಿದ. ನನ್ನನ್ನು ಕಿರೀಟಿ ಅಂತ ಕರೀತಾರೆ. ಯಾಕೆ ಅಂದರೆ ದೇವತೆಗಳು ನನಗೆ ಕಿರೀಟವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನನ್ನನ್ನು ಅರ್ಜುನ ಅಂತ ಕರೆದ. ಯಾಕೆ ಗೊತ್ತಾ? ಬೆಳ್ಳಗಿದ್ದೇನೆ. ಆದ್ದರಿಂದ ಸಾಮಾನ್ಯವಾಗಿ ಹುಡುಗಿಯರಿಗೆ ಶ್ಯಾಮಲ ಅಂತ ಹೆಸರಿಡ್ತಾರೆ. ಶ್ಯಾಮಲ ಅಂತಂದರೆ ನೀಲಿ ಬಣ್ಣದವಳು ಅಥವಾ ಕಪ್ಪು ಬಣ್ಣದವಳು ಅಂತ. ನಾನು ನೋಡಿದ ಹಾಗೆ ಪ್ರತಿಯೊಬ್ಬ ಶ್ಯಾಮಲ ಅಂತನ್ನುವ ಹುಡುಗಿಯರು ಬೆಳ್ಳಗಿದ್ದಾರೆ. ಅಂದರೆ ನಾವು ಅರ್ಥದ ಕಡೆ ಗಮನ ಕೊಡ್ತಾ ಇಲ್ಲ ಅಂತ ಇಡ್ತಾ ಇದ್ದೀವಿ ಅಷ್ಟೇ ಹೆಸರು. ಯಾಕೆ ಈಗಂತೂ ಇನ್ನೂ ಡೇಂಜರ್ಸ್. ಹಳೇದಾದರೆ ಯಾರಾದರೂ ಹಿಂದಿನವ್ರನ್ನ ಕೇಳ್ತಾ ಇದ್ರು, ಗೂಗಲ್ ಪ್ರಕಾರ ಹೆಸರಿಡೋದು. ಆ ಗೂಗಲಲ್ಲಿ ಚೆನ್ನಾಗಿದೆ ಅಂತ ಒಬ್ಬ ಹುಡುಗಿಗೆ ಅಭಿಸಾರಿಕೆ ಅಂತ ಇಟ್ಟಿದ್ದಾರೆ. ಎಷ್ಟು ಕೆಟ್ಟ ಹೆಸರು ಗೊತ್ತಾ? ಅಭಿಸಾರಿಕೆ ಅಂದರೆ ಕನ್ನಡ ಸಾಹಿತ್ಯ ಓದೋವ್ರನ್ನ ಕೇಳಿ ಎಷ್ಟು ಕೆಟ್ಟ ಹೆಸರು, ಕೆಟ್ಟ ಅರ್ಥ ಇದೆ ಅಂತ ಗೊತ್ತಾಗುತ್ತೆ. ತಾನೇ ಮೈ ಮೇಲೆ ಬಿದ್ದು ಹೋಗುವವಳು ಅಂತ ಅಭಿಸಾರಿಕೆ ಅಂದರೆ ಚೆನ್ನಾಗಿದೆ ಅಂತ ಸಾರಿಕೆ ಅಂತ ಇಟ್ಬಿಡ್ತಾರೆ. ಬಹಳ ಭೀಕರ. ಗೂಗಲನ್ನು ನಂಬಬೇಕು, ಹೌದು, ಅದೊಂದು ಮಿತಿಯಲ್ಲಿ ನಂಬಬೇಕು. AI ಆಗಲಿ ಗೂಗಲ್ ಆಗಲಿ ಯಾವ ಮಿತಿಯಲ್ಲಿ ನಂಬಬೇಕೋ ಆ ಮಿತಿಯಲ್ಲಿ ನಂಬಬೇಕು. ಅತಿಯಾಗಿ ನಂಬಬಾರದು. ಅತಿಯಾಗಿ ಚರ್ಚೆ ಮಾಡಬೇಕು. ದೇವರು ಕೊಟ್ಟ ಮೆದುಳನ್ನು ಬಳಸಬೇಕು. ಎಲ್ಲ ಗೂಗಲ್ ಮಾಡುತ್ತೆ ಅಂತ ಇಟ್ಟು ಬಿಡಬಾರದು. ಇವಾಗ AI ಎಲ್ಲ ಲೇ ಆಫ್ ಆಯಿತು, ಮತ್ತೆ ತಗೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂದರೆ ಕೇವಲ AI ಪ್ರಾಬ್ಲಮ್ ಗೊತ್ತಾಗಿದೆ. ಎಲ್ಲ IT ಕಂಪ್ನಿಗಳೆಲ್ಲ ಲೇ ಆಫ್ ಆಯಿತು. ಆಮೇಲೆ ಮತ್ತೆ ದಾರಿ ಬಂದಿದ್ದಾರೆ. ಅದರಿಂದಾಗಿ ಎಲ್ಲ ಕಡೆ ಹಿರಿಯರ ಹತ್ತಿರ ವಿಚಾರ ಮಾಡಬೇಕು. ಯಾಕೆ ಹೇಳಿದೆ ನಾನು ಅಂದರೆ, ಆ ಬಣ್ಣಗಳನ್ನು ಅವನನ್ನು ಅರ್ಜುನ ಅಂತ ಕರೆದರು. ಯಾಕೆ ಅಂದರೆ ಬಿಳಿಯಾಗಿದ್ದಾರೆ. ಆದರೆ ಕೃಷ್ಣ ಅಂತಲೂ ಕರೆದರು ಪ್ರೀತಿಯಿಂದ.
ಯಾಕೆ ಅಂದರೆ ಅವರಪ್ಪ ಉತ್ಕೃಷ್ಟ ಅನ್ನುವ ಅರ್ಥದಲ್ಲಿ ಪಾಂಡು ಅರ್ಜುನನನ್ನು ಕೃಷ್ಣ ಅಂತ ಕರೀತಾ ಇದ್ದ. ಸವ್ಯಸಾಚಿ ಅಂತ ಆಂಬಿಡೆಕ್ಸ್ಚರ್, ಎರಡೂ ಕೈಗಳಲ್ಲಿ ಬಿಲ್ಲನ್ನು ಬಳಸಿ ಬಾಣವನ್ನು ಎಸೆಯುತ್ತಾ ಇದ್ದ. ಆದ್ದರಿಂದಾಗಿ ಅವನು ಸವ್ಯಸಾಚಿ, ಸವ್ಯೇನಾಪಿ ಸಚತೆ. ಹೀಗೆ ಎಲ್ಲ ಹೆಸರು, ಧನಂಜಯ ಅಂತ, ಬೀಭತ್ಸು ಅಂತ ಎಲ್ಲ ಅವನಿಗೆ 10 ಹೆಸರುಗಳಿವೆ. ಆ 10 ಹೆಸರುಗಳನ್ನು ಅವನು ಹೇಳಿದ. ಅಷ್ಟು ಹೊತ್ತಿಗೆ ಇಲ್ಲಿ ಕೆಲವರೆಲ್ಲ ನಾವು ಗೆಲ್ತೀವಿ, ಯಾಕೆಂದರೆ ಒಬ್ಬನೇ ಹುಡುಗ ಇರೋದು, ಅವನು ನಪುಂಸಕನನ್ನು ಇಟ್ಟುಕೊಂಡು ಬಂದಿದ್ದಾನೆ ಅಂತ. ಆಗ ದ್ರೋಣಾಚಾರ್ಯರು ಹೇಳಿದರು, ತಪ್ಪು. ಉತ್ಪಾತಗಳು ಏನು ಹೇಳ್ತಾ ಇವೆ? ಉತ್ಪಾತ ಅಂದರೆ ಪ್ರಕೃತಿಯ ಪಿಸುಮಾತು ಅಂತ. ನಮಗೆ ವಾತಾವರಣವನ್ನು ನೋಡ್ತಾ ಇದ್ದಾಗ ಯಾವುದೇ ಸಂದರ್ಭವನ್ನು ಡಿಕೋಡ್ ಮಾಡುವ ಶಕ್ತಿ ಇರಬೇಕು. ವಾತಾವರಣ ನೋಡ್ತಾ ಇರಬೇಕಾದ್ರೆ ನಮಗೆ ಡಿಕೋಡ್ ಮಾಡಬೇಕು. ಇವಾಗ ಕೆಲವೊಂದು ನಾವು ನಗರದಿಂದ ದೂರ, ಗ್ರಾಮೀಣ ಬದುಕಿಗೆ ದೂರ ಇದ್ದೇವೆ. ಹೀಗಾಗಿ ಗಿಡ ಮರಗಳು ನಮಗೆ ಗೊತ್ತಾಗೋದಿಲ್ಲ. ಹಕ್ಕಿಯ ಕೂಗಿನಲ್ಲಿ ಏನು ಆತಂಕ ಇದೆ, ನಾಯಿಗಳ ಕೂಗಿನಲ್ಲಿ ಏನು ಆತಂಕ ಇದೆ, ಅದೆಲ್ಲ ಸೂಚನೆ ಅಲ್ವಾ? ಹಾಗೆ ಪ್ರಕೃತಿಯ ಪಿಸುಮಾತು, ಶಕುನ ಅಂತ ಕರೀತಾರೆ. ನಾವು ದೂರ ಬಂದಿದ್ದೇವೆ, ಅದರಿಂದಾಗಿ ನಮಗದು ಗೊತ್ತಾಗೋದಿಲ್ಲ. ವಾಸ್ತವವಾಗಿ ಅದೆಲ್ಲ ಗೊತ್ತಿರೋದು ಹಿಂದೆ, ಅದಕ್ಕನುಗುಣವಾಗಿ. ಈಗ ಬಿಡಿ, ಬೇಕಾದಷ್ಟು ನಾಗರಿಕತೆ ಅಂತ ಬೆಳೆದಿದೆ. ಅದರಿಂದಾಗಿ ನಮಗೆ ಆ ಸೂಕ್ಷ್ಮ ಸಂವೇದನೆಗಳೆಲ್ಲ ಕಳೆದು ಹೋಗಿದೆ. ರಾತ್ರಿ ಮಾಡೋದೇ ಒಳ್ಳೆದಿತ್ತೆ. ಈ ಅಧಿಕ ಮಾಸದ ಹೋಮ ಅಂತ ಹೇಳಿ ಗಡಿಬಿಡಿಯಾಗಿ ಸಮಯ ಅಸ್ತವ್ಯಸ್ತ ಆಗಿ ಕೇಳೋದರಲ್ಲಿ ಆಸಕ್ತಿ ಹೋಯಿತು. ರಾತ್ರಿ ಮಾಡೋದೇ ಒಳ್ಳೆಯದು. ಸಲಹೆ ಅಂತ ಕೇಳ್ತಾ ಇದ್ರಲ್ಲ, ಯಾರು ಸಲಹೆ ಹೇಳಲಿಲ್ಲ ನಿನ್ನೆ ಹೇಗೆ ಮಾಡಬಹುದು ಮುಂದೆ ಅಂತ. ಮುಂದಿನ ಸರ್ತಿ ನೀವು ಅಧಿಕ ಮಾಸದಲ್ಲಿ ಮಾಡುವ ಉತ್ಸಾಹ ಉಳಿಸ್ಕೊಂಡಿದ್ರೆ, ಮುಂದಿನ ಸರ್ತಿ ಏನು ಮಾಡಿದರೆ ಒಂದು ಸಣ್ಣ ಹೋಮ, ಪುರುಷ ಸೂಕ್ತ ಹೋಮ ಮುಗಿಸಿ ರಾತ್ರಿನೇ ಮಂಗಳಾಡಿ. ರಾತ್ರಿಯೆಲ್ಲ ಎಷ್ಟು ನಿಶಬ್ದವಾಗಿ ಇರ್ತಿದ್ರು ಅಲ್ವಾ? ಮತ್ತೆ ಈ ಊಟದ ಗಡಿಬಿಡಿಯೇ ಭಾರಿ ಅವ್ಯವಸ್ಥೆ. ಈ ಊಟಕ್ಕಿಂತ ತಲೆಗೆ ಹಾಕೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಆ ಊಟ ಮಾಡದೆ ಹೋದ್ರೂ ಪರವಾಗಿಲ್ಲ, ಅಥವಾ ಸ್ವಲ್ಪವೇ ಆದರೂ ಪರವಾಗಿಲ್ಲ. ಈ ಊಟ ರಾತ್ರಿ ಬಹಳ ಚೆನ್ನಾಗಿತ್ತು. ಎಷ್ಟು ಜನ ಇರ್ತಾ ಇದ್ರು, ಎಷ್ಟು ಸೈಲೆಂಟಾಗಿ ಇರ್ತಾ ಇದ್ರು. ಅದಕ್ಕೆ ಮುಂದಿನ ಸರ್ತಿ ನಾನೇ ಒಂದು ಫೀಡ್ಬ್ಯಾಕ್ ಕೊಡ್ತಾ ಇದ್ದೇನೆ. ಬೆಳಗ್ಗೆ ಹೋಮ ಇತ್ಯಾದಿ, ಹೋಮ ಊಟ ಇಟ್ಟುಕೊಂಡಾಗ ಉಪನ್ಯಾಸ ಇಟ್ಟು ಸಂಜೆ ಇಟ್ಟು, ಆಯ್ತಾ? ಅವನು ಹೇಳ್ತಾನೆ, ಖರಾಶ್ಚವಾತಾ ಸಂವಾಂತಿ ರೂಕ್ಷ ಪರುಷರಿಸ್ವನಾಹ. ಕತ್ತೆಗಳು ಕೆಟ್ಟದಾಗಿ ಕೂಗುತ್ತಿವೆ, ಭಸ್ಮವರ್ಷ ಪ್ರಕಾಶೇನ. ಎಲ್ಲಿಂದಲೋ ಬೂದಿಗಳು ಬೀಳುತ್ತಿವೆ. ಇಡೀ ಒಂದು ಕ್ಷಣ ಕತ್ತಲಾದಂತೆ ಆಗಿದೆ. ರೂಕ್ಷವರ್ಣಾಶ್ಚ ಜಲದಾಹ. ಆಕಾಶದಲ್ಲಿ ನೋಡಿದರೆ ಭಯಾನಕವಾದ ಬಣ್ಣ ಮೋಡಗಳದ್ದು. ಶಿವಾಶ್ಚ ವಿನದಂತ್ಯೇತಾಹ. ನರಿಗಳು ಊಳಿಡ್ತಾ ಇವೆ. ಹಯಾಶ್ಚಾಶ್ರೂಣಿ ಮುಂಚಂತಿ. ಕುದುರೆಗಳು ಕಣ್ಣೀರಿಡ್ತಾ ಇವೆ. ಆನೆಗಳು ಕಣ್ಣೀರಿಡ್ತಾ ಇವೆ. ಏಕೈಕಮೇಶಾಂ ಪರ್ಯಾಪ್ತಂ ಅಖಿಲ ಕ್ಷಯ ಕಾರಣಂ. ಒಂದೊಂದೂ ಸಾಕು, ಇನ್ನು ಎಲ್ಲ ಒಟ್ಟಿಗೆ ಇದ್ರೆ ಅಲ್ವಾ? ಆದ್ದರಿಂದ ಇದೊಂದು ಭಯಾನಕ. ನಮಗೇ ಸೋಲಾಗ್ತಾ ಇದೆ ಅಂತ ಇದು ನಮಗೆ ಗೊತ್ತಾಗ್ತಾ ಇದೆ. ಆಗ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಕೇಳಿಸುವಂತೆ ಹೇಳಿದರು, ಅತೀತಂ ಚಕ್ರಮಸ್ಮಾಕಂ
ವಿಷಯಾಂತರಮಾಗತಾ ಅತೀತಸ್ತಮಯಶ್ಚೋಕ್ತೋ ಅಸ್ಮಾಭಿರ್ಯಸ್ಸಭಾತಳೆ ನ ಭಯಂ ಶತ್ರುತಃ ಕಾರ್ಯಂ ಶಂಕಾಂ ತ್ಯಜ ನರಋಷಭಾ. ನಾವು ಬೇರೆ ರಾಷ್ಟ್ರಕ್ಕೆ ಯುದ್ಧಕ್ಕೆ ಅಂತ ಬಂದಿದ್ದೇವೆ. ಅದನ್ನು ಯುದ್ಧದ ಪರಿಭಾಷೆಯಲ್ಲಿ, ಈಗಿನ ಪರಿಭಾಷೆಯಲ್ಲಿ ನ್ಯೂಟ್ರಲ್ ಲ್ಯಾಂಡ್ ಅಂತಾರೆ. ಬೇರೆದೇ ಆದ ಜಗತ್ತೆ, ಬೇರೆದೇ ಆದ ಪ್ರಪಂಚಕ್ಕೆ ಬಂದಿದ್ದೇವೆ ಅಥವಾ ಬೇರೆಯದೇ ಆದ ಜಾಗಕ್ಕೆ ಬಂದಿದ್ದೇವೆ, ಯಾವುದು ನಮ್ಮ ಹಿಡಿತದಲ್ಲಿಲ್ಲ. ಆಮೇಲೆ ಅತೀತಂ ಚಕ್ರಮಸ್ಮಾಕಂ ವಿಷಯಾಂತರಮಾಗತಃ ಅತೀತ ಸಮಯಶ್ಚೋಕ್ತಃ, ಬೇರೆಯದೇ ಆದ ಜಾಗಕ್ಕೆ ಬಂದಿರೋದಷ್ಟೇ ಅಲ್ಲ, ಒಂದು ವರ್ಷವನ್ನು ಕಳೆದಿದ್ದೇವೆ. ನಾವು ಸಭೆಯಲ್ಲಿ ನಿಗದಿಪಡಿಸಿದ ಸಮಯ ದಾಟಿ ಹೋಗಿದೆ. ನ ಭಯಂ ಶತ್ರುತಃ ಕಾರ್ಯಂ, ಶತ್ರುಗಳಿಂದ ಯಾವುದೇ ಭಯ ಬೇಡ. ಶಂಕಾಂ ತ್ಯಜ, ಅದರಿಂದಾಗಿ ಪಾಂಡವರು ಸಮಯವನ್ನು ಮೀರಿದ್ದಾರೆ, ಅವ್ರನ್ನ ನೋಡಿದ್ರೆ ಸಾಕು ನೀವು ಗೆದ್ದಿರಿ ಅಂತ ಇಲ್ಲ. ಅರ್ಜುನನನ್ನು ನೋಡಿದರೂ ನೀವು ಗೆಲ್ಲಲಾಗುವುದಿಲ್ಲ. ಏಷ ವೀರೋ ಮಹೇಶ್ವಾತಃ, ಇವನು ಅರ್ಜುನ ಅರ್ಜುನ ಅಂತೆಲ್ಲ ಮಾತಾಡಿ ಶುರು ಮಾಡೋದು. ಆಮೇಲೆ ಭೀಷ್ಮಾಚಾರ್ಯರು ಮತ್ತು ದ್ರೋಣಾಚಾರ್ಯರು, ಮೊದಲು ದ್ರೋಣಾಚಾರ್ಯರು ಏನು ಗುರುತಿಸಿದ್ರು ಅಂತ ಹೇಳಿದ್ರೆ ಇವನು ಅರ್ಜುನ ಅಂತಂದು ಪಿಸುಮಾತಿನಲ್ಲಿ ಹೇಳಿದರು. ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದರು, ಪಿಸುಮಾತಿನಲ್ಲಿ ಯಾಕೆ ಹೇಳ್ತೀರಾ, ಜೋರಾಗಿ ಹೇಳಿ, ಅಜ್ಞಾತವಾಸದ ಅವಧಿ ಮುಗಿದಿದೆ, ಬಂದಿದ್ದಾನೆ, ಯುದ್ಧ ಮಾಡಬೇಕಾಗತ್ತೆ ಅಂತ. ಆಗ ಕರ್ಣನಿಗೆ ಸಿಟ್ಟು ಬಂತು. ಸದಾ ಭವಾನರ್ಜುನಸ್ಯ ಗುಣಾನಸ್ಮಾಸು ಕಥತೆ ನಚಾರ್ಜುನ ಕಲಾಪೂರ್ಣೋ ಮಮ ದುರ್ಯೋಧನಸ್ಯ ವಾ. ಅದಕ್ಕೆ ಕರ್ಣನಿಗೆ ಸಿಟ್ಟು ಬಂತು. ಏನ್ರಿ ಇದು, ಯುದ್ಧ ಮಾಡಿಕೊಂಡು ಸುಮ್ಮನೆ ಇರೋದ್ರ ಬದಲು ಅರ್ಜುನನನ್ನು ಹೊಗಳ್ತೀರಾ, ನೀವಿಗೆ ಸಂಬಳ ಕೊಡ್ತಾ ಇರೋದು ಯಾಕೆ, ಅರ್ಜುನನನ್ನು ಹೊಗಳ್ಲಿಕ್ಕ, ಯಾವಾಗಲೂ ಅವನನ್ನು ಹೊಗಳ್ತಾ ಇರ್ತೀರಾ ಅಂತ. ಆಗ ದುರ್ಯೋಧನ ಅವನಿಗೂ ಸಿಟ್ಟು ಬಂತು. ಅವನು ಹೇಳಿದ, ನೀವು ಯಾವಾಗಲೂ ಅವನನ್ನೇ ಹೊಗಳ್ತಾ ಇರ್ತೀರಾ ಅಂತ. ಆಗ ಅವರಿಬ್ಬರ ನಡುವೆ ಗಲಾಟೆ ಶುರುವಾಯಿತು. ಅಶ್ವತ್ಥಾಮ ಕರ್ಣನನ್ನು ಬೈದ, ನೀನು ಏನು ಮಾಡಿದ್ದಿ, ಇಷ್ಟು ನಿನ್ನನ್ನು ಕೊಚ್ಕೊಳ್ತಾ ಇದ್ದಲ್ಲ, ಏನು ಮಾಡಿದ್ದಿ? ಏನನ್ನೂ ಮಾಡಲಿಲ್ಲ. ಕೆಲವೊಬ್ಬರದು ಸ್ಟೇಟ್ಮೆಂಟ್ಗಳು ಚೆನ್ನಾಗಿರುತ್ತೆ, ಮೇಲ್ಗಡೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ, ಒಳಗಡೆ ಆಳಕ್ಕೆ ಇಳಿದ್ರೆ ಅವರಿಗೆ ಯಾವ ರೀತಿಯ ಅರ್ಹತೆಯೂ ಇರಲ್ಲ. ಅದೇ ನಾನು ಹೇಳಿದ್ನಲ್ಲ, ಅಮೇರಿಕ ಮತ್ತು ಭಾರತ ಮುಂದುವರಿದ ದೇಶ ಅಂತ ಹೇಳ್ತಾರೆ. ಒಂದಾದರೂ ಯುದ್ಧವನ್ನು ಗೆದ್ದ ಉದಾಹರಣೆ ಇದೆಯಾ? ವಿಯೆಟ್ನಾಂ ಮೇಲೆ ಸೋತಿತ್ತು, ಅಫ್ಘಾನಿಸ್ತಾನದ ಮೇಲೆ ಸೋತಿತ್ತು, ಬಿಟ್ಟು ಹೋಯ್ತು, ಇದ್ದಕ್ಕಿದ್ದಾಗೆ ಬಿಟ್ಟು ಹೋಯ್ತು. ಸೋಲೇ ಅವರದು ಭೂಷಣ, ಆದರೆ ಮುಂದುವರಿದ ರಾಷ್ಟ್ರ ಅಂತ ಹೇಳೋದು ಅದನ್ನು. ನಾವು ಚೀನಾ ದೇಶದ ಯುದ್ಧವೊಂದನ್ನು ಬಿಟ್ಟು ಉಳಿದದ್ದೆಲ್ಲ ಗೆದ್ದಿದ್ದೇವೆ, ಆದರೆ ಇದು ಹಿಂದುಳಿದ ರಾಷ್ಟ್ರ. ಯಾವುದು ಹಿಂದುಳಿದಿರೋದು, ಯಾವುದು ಮುಂದುಳಿದಿರೋದು? ಹಾಗೆ ಕರ್ಣ ತನ್ನ ಬಗ್ಗೆ ಹೇಳ್ಕೊತಾನೇ ಇರ್ತಾನೆ, ನಾನು ಅಷ್ಟು ಪರಾಕ್ರಮಿ ಇಷ್ಟು ಪರಾಕ್ರಮಿ ಅಂತ. ಪ್ರಾಕ್ಟಿಕಾಲಿಟಿಗೆ ಬಂದಾಗ ಯಾರು ಸೋತರು ಯಾರು ಗೆದ್ದರು ಹೇಳು. ಅವನು ಇಷ್ಟು ಗೆದ್ದಿದ್ದಾನೆ, ಇಷ್ಟು ಕೆಲಸ ಆಗಿದೆ, ನಿನ್ನಿಂದೇನಾಗಿದೆ ಹೇಳು ಅಂತ. ಆಗ ಅವರಿಬ್ಬರಿಗೂ ದೊಡ್ಡ ಜಗಳ ಆಯಿತು. ಅವನು ಏನು ಹೇಳಿದ, ಈ ಬ್ರಾಹ್ಮಣರಿದ್ದಾರಲ್ಲ ಬರೇ ಊಟಕ್ಕೆ ಲಾಯಿತು ಅಂದ. ಯಾರು? ಕರ್ಣ. ವಿವಿಧಾಸುತ ಗೋಷ್ಠೀಷು ಬ್ರಾಹ್ಮಣ ಶೋಭನಾಮಕಾಃ ನ ಶಸ್ತ್ರೇ ನೈವ ಚಾಸ್ತ್ರೇವ ಘೃಣಿನಃ. ಒಳ್ಳೆ ಮಾತಾಡಲಿಕ್ಕೆ ಬಿಡಿ, ಚೆನ್ನಾಗಿ ಮಾತನಾಡ್ತಾರೆ. ಬೇರೆ ಬೇರೆ ಶಾಸ್ತ್ರಗಳನ್ನು ತಿಳಿದವರು ಹೇಳುತ್ತಾರೆ, ಆದರೆ ಅವರನ್ನ ಯುದ್ಧಕ್ಕೆ ಬನ್ನಿ ಅಂತಂದರೆ ಹೇಗಾಗತ್ತೆ? ಅದಕ್ಕೆ ಇಲ್ಲೇ ಹೊಗಳ್ತಾ ಇದ್ದಾರೆ. ಅಶ್ವತ್ಥಾಮನಿಗೆ ಸಿಟ್ಟು ಬಂತು, ಇಲ್ಲಿಯೇ ಯುದ್ಧಕ್ಕೆ ಬಾ ಅಂದ. ಆಮೇಲೆ ಕೃಪಾಚಾರ್ಯರು ಮತ್ತು ದುರ್ಯೋಧನ ಇಬ್ಬರೂ ಕೂಡ ಅವನನ್ನು ತಣ್ಣಗೆ ಮಾಡಿ ಯುದ್ಧಕ್ಕೆ ತಯಾರಾಗುವಂತಂದರು. ಹಾಗೆ ಯುದ್ಧಕ್ಕೆ ತಯಾರಾದಾಗ
ಅರ್ಜುನನ ಮೇಲೆ ಒಂದು ಅಂಡರ್ ಎಸ್ಟಿಮೇಷನ್ ಅಂತಾರಲ್ಲ ಹಾಗೆ ಬೆಳೀತು. ಏನು ಮಾಡ್ತಾನೆ ಅಂತ ಹೇಳಿ ಒಬ್ಬೊಬ್ಬರೇ ಯುದ್ಧಕ್ಕೆ ಅಂತ ಬಂದರು. ಆರಾಮವಾಗಿ ಒಬ್ಬೊಬ್ಬರನ್ನು ಸೋಲಿಸಿದ. ಯಾಕೆ ಅಂದರೆ ಕೊಲ್ಲಬೇಕು ಅನ್ನುವ ಇಂಟೆನ್ಷನ್ ಇರಲಿಲ್ಲ. ಗೆಲ್ತೀವಿ ಅಂತ ಹೇಳಿ ಓವರ್ ಎಕ್ಸ್ಪೆಕ್ಟೇಷನ್ ಇತ್ತು. ಅವರು ಈ ತರಹದ ಒಂದು ಪ್ರತಿರೋಧ ಎದುರಾಗುತ್ತೆ ಅಂತ ಅಂದುಕೊಂಡೇ ಇರಲಿಲ್ಲ. ಯುದ್ಧ ಅನ್ನೋದು ಅವರ ಮನಸ್ಸಿನಲ್ಲೇ ಇರಲಿಲ್ಲ ಒಟ್ಟಾರೆ, ಹಾಗೆ ಬಂದದ್ದು. ಅದರಿಂದಾಗಿ ಏಕೀಭೂತ ಪುನರೇವ ಅನುಯಾತ, ಬಿಡಿಬಿಡಿಯಾಗಿ ಬಂದರು. ಆಗ ಅರ್ಜುನ ಆರಾಮವಾಗಿ ಅವರನ್ನು ಸೋಲಿಸಿದ. ಆ ಯುದ್ಧದ ವರ್ಣನೆಯೆಲ್ಲ ನಾನು ಮಾಡೋಲ್ಲ, ಆ ವಾರ್ಫೇರಿನ ಯುದ್ಧ. ಏಕೆಂದರೆ ಈ ಯುದ್ಧಕ್ಕೂ ಕುರುಕ್ಷೇತ್ರದಲ್ಲಿ ಆದ ಯುದ್ಧಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಯಾಕೆಂದರೆ ಇದು ಈ ಹಿನ್ನೆಲೆಯಲ್ಲಿ ಬೆಟ್ಟ ಗುಡ್ಡಗಳಿತ್ತು, ಕಾಡಿತ್ತು, ಬಟಾ ಬಯಲಲ್ಲ, ಹುಲ್ಲುಗಾವಲಿನಲ್ಲಿ ನಡೆದ ಯುದ್ಧ. ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧ ಓಪನ್ ಫೀಲ್ಡ್. ಅದು ಕುರುಕ್ಷೇತ್ರ ಎಷ್ಟು ಫ್ಲ್ಯಾಟ್ ಅಂದರೆ 90 ವರ್ಷದವರು ಕೂಡ ಆರಾಮವಾಗಿ ಸೈಕಲ್ ಓಡಿಸ್ಬೋದಲ್ಲಿ. ಅದು ಬೆಂಗಳೂರು ತರಹ ಅಲ್ಲ. ಬೆಂಗಳೂರು ಎಂಥ ತಗ್ಗು, ಎಂಥ ದಿಣ್ಣೆ ನೋಡಿರಬಹುದು ನೀವು. ಸ್ವಲ್ಪ ಧಾರವಾಡನೂ ಹಾಗೆ ಇದೆ ಅಂತ ಇಟ್ಕೊಳ್ಳಿ. ಧಾರವಾಡ ಮತ್ತು ಬೆಂಗಳೂರು ಒಂದೇ ರೀತಿ. ಓ ಅಂತ ಇಳಿ ದಿಣ್ಣೆ ಇರುತ್ತೆ, ಹಾಗೇ ಹತ್ತಲಿಕ್ಕಿರುತ್ತೆ, ಇಳುಕಲು ದಿಣ್ಣೆ, ಇವುಗಳೆಲ್ಲ ಸೇರಿರುತ್ತೆ. ಆದರೆ ಕುರುಕ್ಷೇತ್ರ ಹಾಗಲ್ಲ. ಅದರಿಂದಾಗಿ ಕುರುಕ್ಷೇತ್ರದಲ್ಲಿ ನಡೆಸುವ ಯುದ್ಧವೇ ಬೇರೆ. ವಾರ್ಫೀಲ್ಡಿನ ವಿಸ್ತಾರ ಎಷ್ಟು ಅಂತ ನೋಡ್ಕೊಳ್ಬೇಕು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವ ಪರಿಮಾಣ ಎಷ್ಟು ಅಂತ, ಇಲ್ಲಿ ಎಷ್ಟು ಅಂತ, ಅದೆಲ್ಲ ಬಹಳ ಇದೆ. ಅದರಿಂದಾಗಿ ಯುದ್ಧ ಮಾಡೋದು ಅಂತ ಅಷ್ಟೇ ಹೇಳ್ತೀನಿ ನಾನು. ಅದನ್ನೆಲ್ಲ ಶ್ಲೋಕ ಹೇಳಬೇಕು ಅಂತಂದರೆ ಬಹಳ ಆಗುತ್ತೆ. ಅದರಿಂದಾಗಿ ಇಷ್ಟೇ ಬಿಡಿಬಿಡಿಯಾಗಿ ಬಂದರು, ಆರಾಮವಾಗಿ ಸೋಲಿಸಿದ. ಇಡಿಯಾಗಿ ಬರುವಾಗ ಸಂಮೋಹನಾಸ್ತ್ರವನ್ನು ಎಸೆದ. ಆ ಸಂಮೋಹನಾಸ್ತ್ರ ದ್ರೋಣಾಚಾರ್ಯರಿಗೆ ಗೊತ್ತಿರಲಿಲ್ಲ. ದ್ರೋಣಾಚಾರ್ಯರಿಗೆ ಆ ಸಂಮೋಹನಾಸ್ತ್ರ ಗೊತ್ತಿರಲಿಲ್ಲ, ಆದರೆ ಭೀಷ್ಮಾಚಾರ್ಯರಿಗೆ ಗೊತ್ತಿತ್ತು. ಯಾಕೆಂದರೆ ಅರ್ಜುನ ಕಲಿತದ್ದು ಭೂಮಿಯಲ್ಲೂ ಕಲಿತ, ದೇವಲೋಕಕ್ಕೂ ಹೋಗಿ ಕಲಿತ. ದ್ರೋಣಾಚಾರ್ಯರ ಹತ್ರ ಪಾಠ ಕಲಿಯುವ ಮೊದಲೇನೆ ಸುಮಾರು 5-6 ವರ್ಷ ಕೃಷ್ಣನ ಹತ್ರ ಪಾಠ ಕೇಳಿದ್ದಾವ. ದ್ರೋಣಾಚಾರ್ಯರ ಹತ್ರ ಅಸ್ತ್ರವಿದ್ಯೆ ಕಲಿಯುವ ಮೊದಲೇನೆ ಕೃಷ್ಣನ ಹತ್ರ ಪಾಠ ಆಗಿತ್ತು. ಕೃಷ್ಣ ಹೇಳಿಕೊಡದ ಕೆಲವು ಆಯುಧಗಳನ್ನು, ಅಸ್ತ್ರಗಳನ್ನು ದ್ರೋಣಾಚಾರ್ಯರ ಹತ್ರ ಕಲಿತದ್ದು. ದ್ರೋಣಾಚಾರ್ಯರ ಹತ್ರನೂ ತಿಳಿದುಕೊಳ್ಳಲಾಗದೇ ಇರೋದನ್ನು ಅಲ್ಲಿ ಇಂದ್ರನ ಹತ್ತಿರ ಕಲಿತದ್ದು. ಹೀಗಾಗಿ ದ್ರೋಣಾಚಾರ್ಯರಿಗಿಂತ ಹೆಚ್ಚು ಕಲಿತಿದ್ದಾನೆ. ಅದರಿಂದಾಗಿ ದ್ರೋಣಾಚಾರ್ಯರಿಗೆ ಇವನ ಅಸ್ತ್ರ ಗೊತ್ತಿರಲಿಲ್ಲ, ಸಂಮೋಹನ ಅಸ್ತ್ರ. ಮೂರ್ಛೆ ಬಿದ್ದರು, ಆದರೆ ಅದು ಭೀಷ್ಮಾಚಾರ್ಯರಿಗೆ ಗೊತ್ತಿತ್ತು. ಅದರಿಂದಾಗಿ ಉತ್ತರನನ್ನು ಕಳುಹಿಸಿದ, ಹೋಗು ಎಲ್ಲ ತಗೊಂಡು ಬಾ ಅವರ ಮೇಲುದವನ್ನು. ಯಾಕೆಂದರೆ ಅವಳು ಬೊಂಬೆಗೆ ಉಡಿಸ್ಬೇಕು ಅಂತ ಕೇಳಿದಾಳೆ. ಉತ್ತರೆ ಚಿಕ್ಕ ಹುಡುಗಿ, ತಗೊಂಡು ಬಾ ಅಂತಂದ. ಭೀಷ್ಮಾಚಾರ್ಯ ಹತ್ರ ಮಾತ್ರ ಹೋಗಬೇಡ, ಯಾಕೆಂದರೆ ಅವ್ರಿಗೆ ಗೊತ್ತು ವೇದ ಅಸ್ತ್ರಘಾತಂ ಸ ಭೀಷ್ಮ. ಅದರಿಂದ ಎಲ್ಲ ತೆಗೆದುಕೊಂಡು ಬಂದ. ಎಲ್ಲ ತಗೊಂಡು ಹೊರಡುವಾಗ ಯುದ್ಧ ಮಾಡಿದ್ರು ಭೀಷ್ಮಾಚಾರ್ಯರು. ಅವರನ್ನು ಆರಾಮವಾಗಿ ನಿರಾಯುಧರನ್ನಾಗಿ ಮಾಡಿ ಅಲ್ಲಿಂದ ಮುಂದೆ ಹೋದ. ಆಮೇಲೆ ಇವರಿಗೆಲ್ಲ ಎಚ್ಚರ ಆಯಿತು. ಭೀಷ್ಮಾಚಾರ್ಯರಿಗೆ ಹೇಳಿದ್ರು, ನೀವು ಏನು ಮಾಡಲಿಲ್ವಲ್ಲ, ಅಲ್ಲ ಅಷ್ಟೊಂದು ಜನ ಇದ್ರಿ, ನೀವೇ ಏನು ಮಾಡಲಿಕ್ಕಾಗಲಿಲ್ಲ, ಇನ್ನು ನಾನೊಬ್ಬ ಏನು ಮಾಡಲಿಕ್ಕಾಗತ್ತೆ ಅಂದು. ಹೀಗೆ ಸೋತ ಮೋರೆಯಿಂದ ಅವರೆಲ್ಲ ಮರಳಿದರು. ಇವರು ಅಷ್ಟೊತ್ತಿಗೆ ಇಲ್ಲಿ ಬಂದರು. ಇವರು ಹೋಗೋ ಅಷ್ಟೊಂದು ಅಲ್ಲೊಂದು ತಮಾಷೆ ಆಗಿತ್ತು. ವಿರಾಟ ಏನಿದ್ದಾನೆ ಅವನು ಬಂದ, ಮಗ ಇಲ್ಲ, ಹೇಳಿದ್ರು ಹೋಗಿದ್ದಾರೆ ಅಂತ. ಅಯ್ಯೋ ಏನೇನಾಗತ್ತೋ ಅಂತ ಇವನು ಹೋಗುವಷ್ಟರಲ್ಲಿ ಸುದ್ದಿ ಬಂತು.
ಇಲ್ಲ ಗೆದ್ದಿದ್ದಾನೆ ಅಂತ. ಬಹಳ ಸಂತೋಷ ಆಗ್ತಾ ಇದೆ, ಕಂಕ ಜೂಜಾಡೋಣ ಅಂತ. ಅದಕ್ಕೆ ಕಂಕ ಹೇಳಿದ, ಯಾರಿಗೆ ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ ಅವ್ರ ಹತ್ರ ಆಟ ಆಡಬಾರ್ದು. ಯಾರು ಓವರ್ ಎಕ್ಸೈಟೆಡ್ ಆಗಿರ್ತಾರೆ ಅವ್ರ ಹತ್ರ ಮಾತಾಡಬಾರ್ದು. ಇನ್ನು ಆಟದ ದೂರದ ಮಾತು. ಯಾಕಂದರೆ ನಾವು ಏನು ಮಾಡ್ತಾರೆ ಹೇಳಿ ಬರೋದು. ಕೆಲವೊಮ್ಮೆ ಏನೋ ಒಂದು ಸುದ್ದಿ ಬರುತ್ತೆ, ಒಳ್ಳೆಯದು ಅಂತ ಅನಿಸುತ್ತೆ, ಓವರ್ ಎಕ್ಸೈಟ್ ಆಗಿಬಿಡ್ತಾರೆ. ಅವ್ರ ಹತ್ರ ಮಾತನಾಡೋದು ಡೇಂಜರಸ್. ಯಾಕೆಂದರೆ ಯಾವಾಗ ಏನು ಬೇಕಾದರೂ ಇರುತ್ತೆ. ಯಾರಿಗೆ ವಿಪರೀತ ಡಿಪ್ರೆಷನ್ ಇರುತ್ತೆ ಅವ್ರ ಹತ್ರನೂ ಮಾತಾಡೋದು ಕಷ್ಟ, ಏನು ಮಾತಾಡೋದು ತಪ್ಪಾಗಿ ತಿಳ್ಕೊತಾರೆ. ಅದಕ್ಕಾಗಿ ವೇದಾದಿಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಓವರ್ ಎಕ್ಸೈಟೆಡ್ ಆಗಿರಬೇಡಿ, ಹಾಗೆ ಓವರ್ ಡಿಪ್ರೆಸ್ಡ್ ಆಗಿರಬೇಡಿ. ಎರಡೂ ಇಲ್ಲದ ಸಮಸ್ಥಿತಿಯಲ್ಲಿ ನೀವು ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ. ಅನಧ್ಯಯನ ಯಾವಾಗ ಅನಧ್ಯಯನ ಅಂದರೆ ಈಗ. ಅದಕ್ಕೆ ತಂದೆಯೋ ತಾಯಿಯೋ ಹೋದಾಗ ಅಧ್ಯಯನ ಮಾಡಬೇಡಿ. ಯಾಕೆಂದರೆ ವಿಪರೀತ ಡಿಪ್ರೆಸ್ಡ್ ಆಗಿರ್ತೀರ, ಅರ್ಥ ಆಗಬೇಕು ಅಂತ ನಿಯಮ ಇಲ್ಲ. ಸರಿ, ಮಗ ಹುಟ್ಟಿದಾನೆ, ಮಗಳು ಹುಟ್ಟಿದಾಳೆ, ಆಗಲೂ ಅಧ್ಯಯನ ಮಾಡಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಓವರ್ ಎಕ್ಸೈಟೆಡ್ ಆಗಿರ್ತೀರ. ಸತ್ಯವನ್ನು ತಿಳಿಬೇಕಾದ್ರೆ ಎಕ್ಸೈಟ್ಮೆಂಟು ಡೇಂಜರಸ್ಸು, ಡಿಪ್ರೆಷನ್ನು ಡೇಂಜರಸ್ಸು. ತಟಸ್ಥವಾಗಿ ಇರಬೇಕು. ಅದರಿಂದ ಜೂಜಾಡಲ್ಲ. ಇಲ್ಲ ಕಂಕ, ನನ್ನ ಮಗ ಗೆದ್ದಿದ್ದಾನೆ. ಹೌದು ಹೌದು, ಬೃಹನ್ನಳೆ ಹೋದ್ಮೇಲೆ ಗೆದ್ದೇ ಗೆಲ್ತಾನೆ. ಸಿಟ್ಟು ಬಂತು. ಯಾವನೋ ಒಬ್ಬ ನಪುಂಸಕನನ್ನು ಹೊಡ್ತಾ ಇದ್ದನು ಅಂತ ಹೇಳಿ ಇನ್ನೊಮ್ಮೆ ಆಟ ಆಡೋಣ ಅಂತ ಕರೆದ. ಈಗ ನಿರ್ವಾಹವಿಲ್ಲದೆ ಒಪ್ಕೊಳ್ಬೇಕಾಯ್ತು. ಆಟ ಆಡ್ತಾ ಇರಬೇಕಾದ್ರೆ ಸಂತೋಷದಿಂದ ನಾನು ಇಡೀ ರಾಜ್ಯವನ್ನು ಪಣಕ್ಕೆ ಇಡುತ್ತೇನೆ ಕಂಕ, ಈ ಜೂಜಿನಲ್ಲಿ ನೀನು ಗೆದ್ದರೆ ಇಡೀ ರಾಜ್ಯವನ್ನು ನಿನಗೆ ಕೊಡ್ತೇನೆ. ಯಾಕೆಂದರೆ ಅಂತಹ ಒಬ್ಬ ಮಗ ಇದ್ದ ಮೇಲೆ ಬೇರೆನೇ ರಾಜ್ಯವನ್ನು ಆಕ್ರಮಿಸ್ಕೋಬೋದು. ಅದಕ್ಕೆ ಇವನು ಹೇಳ್ದ, ಬಹಳ ಸಂತೋಷದಿಂದ ಜೂಜಿನಲ್ಲಿ ಏನನ್ನು ಇಡಬಾರದಪ್ಪ, ಇದು ರಾಷ್ಟ್ರ ಪರಂಪರಾಗತವಾಗಿ ಬಂದಿರೋದು, ಇದನ್ನು ಜೂಜಿನಲ್ಲಿ ಇಟ್ಬಿಡೋದಾ? ನಾನು ಚೆಸ್ಸಿನಲ್ಲಿ ಗೆದ್ದರೆ ಭಾರತದ ಮಿಲಿಟರಿಯೆಲ್ಲ ನಿನಗೆ ಅಂತ ಹೇಳಿ ಅವತ್ತಿನ ಪ್ರಧಾನಿ ಹೇಳಬಹುದೇ? ಎಂಥ ಡೇಂಜರಸ್ಸು. ಒಂದು ಆಟದಲ್ಲಿ, ಕ್ರಿಕೆಟಿನಲ್ಲಿ ಇವತ್ತು ಮ್ಯಾಚ್ ಇಡೋಣ, ಪಾಕಿಸ್ತಾನದವ್ರು ಗೆದ್ದರೆ ಭಾರತ ಇಡೀ ಪಾಕಿಸ್ತಾನಕ್ಕೆ, ಭಾರತ ಗೆದ್ದರೆ ಪಾಕಿಸ್ತಾನ ಇಡೀ ಭಾರತಕ್ಕೆ ಅಂತ ಹೇಳಲಿಕ್ಕಾಗುತ್ತ? ವಿಪರೀತ ಎಕ್ಸೈಟ್ಮೆಂಟಿನಲ್ಲಿ ಇರಬಾರದು, ಎಂಟರ್ಟೈನ್ಮೆಂಟಿನಲ್ಲಿ ಈ ತರಹದ ಷರತ್ತುಗಳಿರಬಾರದು. ಸರಿಯಲ್ಲ ಅಂದ ಅವನು ಕಂಕ. ಇಲ್ಲ ಇಲ್ಲ, ಎಷ್ಟು ಸಂತೋಷ ಆಗಿದೆ ಅಂದರೆ ಎಂತಹ ಮಗ ಅಂತ ಮತ್ತೆ ಅಂದ. ಬೃಹನ್ನಳೆ ಹೋದ ಮೇಲೆ ಗೆಲ್ಲೋದೇ? ಸಿಟ್ಟು ಬಂದು ಕೈಗೆ ಸಿಕ್ಕಿದ್ದನ್ನು ತಗೊಂಡು ಹಾಕಿದ. ರಕ್ತ ಸುರಿಲಿಕ್ಕೆ ಶುರು ಆಯಿತು. ಅಲ್ಲಿ ಗಂಧ ತೇಲಿಕ್ಕೆ ಅಂತ, ಗಂಧ ಕೊಡಲಿಕ್ಕೆ ಅಂತ ಹೇಳಿ ಬಂದಿದ್ದವಳು ಕೂಡಲೇ ಬಂಗಾರದ ಬಟ್ಟಲಿನಲ್ಲಿ ಹಿಡಿದು. ಅಷ್ಟು ಹೊತ್ತಿಗೆ ಅವರು ಬಂದರು, ಬೃಹನ್ನಳೆ ಮತ್ತು ಉತ್ತರ. ಇವರೆಲ್ಲ ಆಯುಧಗಳನ್ನು ಅಲ್ಲೇ ಇಟ್ಟು ಬಂದಿದ್ದರು. ಧರ್ಮರಾಜ ಹೇಳಿದ, ಬೃಹನ್ನಳೆನ ಅಲ್ಲೇ ನಿಲ್ಲಿಸು, ಉತ್ತರನನ್ನು ಮಾತ್ರ ಒಳಗಡೆ ಕಳುಹಿಸು. ಅವಳು ಹಾಗೆ ಮಾಡಿದ್ರು. ಅವನು ನೋಡಿದ, ಗಾಬರಿ ಆಗೋಯಿತು. ಧರ್ಮರಾಜ ಇವನು ಅಂತ ಗೊತ್ತಿದೆ, ಆದರೆ ಹೇಳಲಿಕ್ಕಿಲ್ಲ, ನಾಳೆ ಹೇಳು ಅಂತ ಹೇಳಿದ್ದಾನೆ ಅವನೇ. ನಾವು ವಿಚಾರ ಮಾಡಿ ಹೇಳ್ತೇವೆ ಅಂತ ಹೇಳಿದ್ದಾನೆ ಅವನು. ಅದಕ್ಕೆ ಗಾಬರಿ ಆಯಿತು ಅವನಿಗೆ. ಸರಿ, ಸುಮ್ಮನೆ ಇದ್ದ. ನೋಡಿದ ಕೂಡಲೇ, ಅಪ್ಪ ಯಾಕೆ ಹೀಗೆ ಮಾಡಿದ್ರು? ನಿನಗೇನು ಅವನ ಮೇಲೆ ಪಕ್ಷಪಾತ? ಅಲ್ಲ, ಬ್ರಾಹ್ಮಣ ಅಲ್ವಾ, ಹೊಡಿಬಾರದು. ಮತ್ತೆ ನೀನು ಗೆದ್ದೆ ಅಂತ ಹೇಳಿದ್ದಕ್ಕೆ ಯಾವನ ನಪುಂಸಕನ ಹೆಸರು ಹೇಳ್ತಾನೆ?
ನಾನು ಗೆದ್ದಿದ್ದಲ್ಲಪ್ಪ. ಹಾಗಾದರೆ ಯಾರೋ ಒಬ್ಬ ದೇವಪುತ್ರ ಬಂದು ತಿಳಿಸಿದ್ದು ಅಂತ ತಿಳಿಸಿಬಿಟ್ಟೆ. ಅವಾಗ ಹೇಳಲಿಕ್ಕಿಲ್ಲ, ಸತ್ಯ ಹೇಳಲಿಕ್ಕಿಲ್ಲ, ಸುಳ್ಳನ್ನು ಹೇಳಲಿಕ್ಕಿಲ್ಲ. ಅವಾಗೆಂತ ಮಾಡೋದು? ಸತ್ಯ ಸುಳ್ಳುಗಳ ನಡುವಣ ದಾರಿಯೊಂದನ್ನು ಹುಡುಕಿದ. ಈ ರೀತಿ ಹೇಳಿ ಸಮಾಧಾನ ಮಾಡಿ ಅವತ್ತು ಸಂಭ್ರಮ ಮುಗಿತು. ಮಾರನೇ ದಿವಸ ಇವರು ಯೋಚನೆ ಮಾಡೋದು, ಏನು ಮಾಡೋದು, ಒಂದಾಗ್ಬಿಡ್ತೀವಿ ಅಂದರು ಭೀಮಾರ್ಜುನರು. ಧರ್ಮರಾಜ ಹೇಳಿದ, ನನಗೆ ಗೊತ್ತಿಲ್ಲದೆ ಹೊಡೆದಿರೋದು, ನನ್ನ ಮೇಲೆ ಇರುವ ಪ್ರೀತಿ ಶ್ಲಾಘನೀಯ ತಮ್ಮಂದಿರಿಗೆ, ಆದರೆ ಹೀಗಲ್ಲ ಮಾಡೋದು. ಅದರಿಂದಾಗಿ ನಾವು ಕೆಲಸ ಮಾಡೋಣ, ನಾಳೆ ಎಲ್ಲರೂ ಹೋಗಿ ಆಸನದಲ್ಲಿ ಕುಳಿತುಕೊಂಡು ಆಮೇಲೆ ಅವನ ಪ್ರತಿಕ್ರಿಯೆ ಏನು ಅಂತ ನೋಡೋಣ, ಆಮೇಲೆ ಮುಂದುವರಿಯೋಣ. ಸರಿ, ಮಾರನೇ ದಿವಸ ಬಂದ. ಕಂಕಾಂತ ಯಾರನ್ನು ಗುರುತಿಸ್ತಾನೋ ಅವನು ಸಿಂಹಾಸನದ ಮೇಲಿದ್ದಾನೆ. ಆಶ್ಚರ್ಯ ಆಗೋಯ್ತು ಅವನಿಗೆ. ಆಮೇಲೆ ಉತ್ತರ ಎಲ್ಲರನ್ನ ಪರಿಚಯ ಮಾಡಿಸಿದ. ನೋಡು ಕಂಕಾಂತ, ನೀನು ಯಾರನ್ನು ಅಂದ್ಕೊಂಡಿದ್ಯೋ ಅವನು ಯುಧಿಷ್ಠಿರ, ನೀನು ಯಾರನ್ನು ಒಲಲ ಅಂತ ಅಂದ್ಕೊಂಡಿದ್ಯೋ ಅವನು ಭೀಮ, ಬೃಹನ್ನಳ ಅಂತ ಯಾರನ್ನು ಅಂದ್ಕೊಂಡಿದ್ದೀಯೋ ಅವನು ಅರ್ಜುನ, ಯಾರನ್ನ ಗವಾಧ್ಯಕ್ಷ ಯಾರನ್ನ ಅಶ್ವಾಧ್ಯಕ್ಷ ಅಂತ ಅಂದ್ಕೊಂಡಿದ್ಯೋ ಸಹದೇವ ಮತ್ತು ನಕುಲ, ಅವರೇ ನಿನ್ನನ್ನು ಅಲ್ಲಿ ಬಂದು ಕಾಪಾಡಿದ್ದಿದ್ದು. ಇನ್ನು ಯಾರನ್ನ ಕೀಚಕ ಒದ್ದು ಸತ್ನೋ ಅವಳೇ ಕೃಷ್ಣ, ದ್ರೌಪದಿ. ಹೆದರಿ ಬಿಟ್ಟು ಹೊರಹೊಕ್ಕ, ಏನು ಭಯ ಇಲ್ಲ ಅಂತ ಹೇಳಿದ್ರು. ಇದಾದ ಮೇಲೆ ಅವನಿಗೆ ಸಂತೋಷ ಆಗಿ ಅವನೇನು ಮಾಡಿದ, ಉತ್ತರ ಏನು ನೀನು ಕೊಡ್ತೇನೆ ಅಂತ ಅರ್ಜುನನಿಗೆ. ಅದಕ್ಕೆ ಅರ್ಜುನ ಹೇಳಿದ, ನನ್ನನ್ನು ಅವಳು ತಂದೆಯ ತರಹ ನೋಡಿದ್ದಾಳೆ, ಅಣ್ಣನ ತರಹ ನೋಡಿದ್ದಾಳೆ, ಆಚಾರ್ಯನ ತರಹ ನೋಡಿದ್ದಾಳೆ. ಅವಳನ್ನು ಮದುವೆ ಆಗುವುದು ಅಂದರೆ ಏನು? ನಾಳೆ ಜನ ಏನು ಅಂದ್ಕೊಳ್ತಾರೆ? ಇವನು ಧೂರ್ತ ಪಾಠ ಹೇಳ್ಕೊಡ್ಲಿಕ್ಕೆ ಅಂತ ಹೋಗಿ ಆ ಹುಡುಗಿಯ ಮನಸ್ಸನ್ನು ಮೋಸ ಮಾಡಿದ್ದ. ಅದರಿಂದಾಗಿ ಈಗ ಹುಡುಗಿಯನ್ನು ಅನಿವಾರ್ಯವಾಗಿ ಕೊಡೋ ಪ್ರಸಂಗ ಬಂತು ಅಂತ ಜನ ಅನ್ಕೋತಾರೆ. ಹಾಗಂತ ಹೇಳಿಬಿಟ್ರು ಪ್ರಾಬ್ಲಮ್. ಇಷ್ಟು ದಿವಸ ನೋಡಿದ್ರಾ ಅರ್ಜುನ ಇದ್ದ, ಏನೇನು ಮಾಡಿದ್ನೋ ಏನೋ ಅಂತಾರೆ. ಅದರಿಂದಾಗಿ ನನ್ನ ಮಗನಿಗೆ ಸೊಸೆಯಾಗಿ ನನ್ನನ್ನು ಸೊಸೆಯಾಗಿ ನನ್ನ ಮಗನಿಗೆ ಹೆಂಡತಿಯಾಗಿ ತಗೊಳ್ತೇನೆ. ಆವಾಗ ಅವಳ ಚಾರಿತ್ರ್ಯದ ಮೇಲೆ ಯಾವ ರೀತಿಯ ತಪ್ಪು ಕಲ್ಪನೆಯೂ ಬರುವುದಿಲ್ಲ ಅಂತ ಹೇಳಿ ಅಭಿಮನ್ಯುವಿಗಾಗಿ ಗ್ರಹಿಸಿದ. ಆಮೇಲೆ ದ್ವಾರಕೆಗೆ ಸುದ್ದಿ ಕಳಿಸಿದ್ರು. ದ್ವಾರಕೆಯಿಂದ ಎಲ್ಲರೂ ಬಂದರು. ಬಂದಾದ ಮೇಲೆ ಆ ವಿರಾಟರಾಜನ ಮನೆಯಲ್ಲಿ ಅಭಿಮನ್ಯು ಹಾಗೂ ಉತ್ತರೆಯರ ಮದುವೆ ಆಯಿತು. ಪಾಂಚಾಲ ದೇಶಕ್ಕೂ ಹೇಳಿ ಕಳುಹಿಸಿದ್ರು. ಆ ಮದುವೆ ಮನೆಯಲ್ಲಿಯೇ ಮುಂದೆ ಏನು ಮಾಡೋದು ಅಂತ ಒಂದು ಚರ್ಚೆ ಬಂತು. ಅದಕ್ಕೆ ಅವನು ಹೇಳಿದ, ಬೇರೆಯವರ ಮದುವೆ ಮನೆಯಲ್ಲಿ ಬಂದು ರಾಜಕೀಯ ಚರ್ಚೆ ಮಾಡೋದು ಬೇಡ. ನಾವು ಈಗ ನಮ್ಮ ಮನೆಗೆ ಮರಳೋಣ, ಅದಾದ ಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿದ. ಅದು ಉದ್ಯೋಗ ಪರ್ವ. ಉದ್ಯೋಗದಲ್ಲಿ ರಾಜನೀತಿಯ ಎಲ್ಲ ಭಾಗಗಳೂ ಇವೆ. ಒಂದು ದೇಶ ಅಂದರೆ ಹೇಗಿರುತ್ತೆ, ಹಿಂದೆ ಹೇಗಿತ್ತು, ಎಲ್ಲದರ ಕಲ್ಪನೆ ನಿಮಗೆ ಉದ್ಯೋಗದಲ್ಲಿ ಸಿಗುತ್ತೆ. ಉದ್ಯೋಗ ಅಂದರೆ ಯುದ್ಧದ ಎತ್ತುಗಡೆ ಅಂದರೆ ಪ್ರಯತ್ನ, ಎಫರ್ಟ್ ಅಂತಾರಲ್ಲ, ಎಫರ್ಟ್ ಟು ವಾರ್. ಅದರ ಬಗೆಗೆ ಎಲ್ಲ ಎಷ್ಟು ತರಹದ ರಾಷ್ಟ್ರಗಳಿವೆ, ರಾಜನೀತಿ ಹೇಗಿರುತ್ತೆ, ಹ್ಯೂಮನ್ ರೈಟ್ಸ್ ಕಮಿಷನ್ ಏನು ಮಾಡುತ್ತೆ, ಆಯಿತಾ, ದೊಡ್ಡ ದೊಡ್ಡ ಕಮಿಷನ್ಗಳು ಅಥವಾ ಲೀಗ್ಗಳು ಹೇಗಿರ್ತವೆ, ಅದನ್ನೆಲ್ಲ ನಾವಲ್ಲಿ ಕಾಣುತ್ತೇವೆ. ಉದ್ಯೋಗ ಪರ್ವವನ್ನು ಓದಲೇಬೇಕು. ಇವರು ಪೊಲಿಟಿಕಲ್ ಸೈನ್ಸನ್ನು ಓದ್ತಾರೆ, ಅಲ್ಲಿ ಮೆಕಿಯಾವಲ್ಲಿಯನ್ನು ಓದ್ತಾರೆ ನಮ್ಮ ಹುಡುಗರು. ಯಾರು MA ಇನ್ ಪೊಲಿಟಿಕ್ಸ್ ಸೈನ್ಸು ಇಲ್ಲಿ ಯಾರು ಇಲ್ವಾ? ಯಾರಿದ್ದೀರಾ? ಸರಿ, ಒಂದು ರೀತಿ ಒಳ್ಳೆಯದಾಯಿತು. ಮೆಕಿಯಾವಲ್ಲಿಯನ್ನು ಓದ್ತಾರಲ್ಲ. ಆಮೇಲೆ ಫ್ರಾನ್ಸಿಸ್ ಬೇಕನನ್ನು ಓದ್ತಾರೆ. ಅವನು ನಮಗೆ ಬೇಡನು.
ವೇದವ್ಯಾಸರು ಸಾಕು ನಮಗೆ. ಆದರೆ ಹಾಗೆ ಓದಬೇಕು ಅನ್ನುವ ಕಲ್ಪನೆ ಪ್ರಾಚೀನರಿಗೂ ಇಲ್ಲ, ಅದರಿಂದಾಗಿ ನವೀನರಿಗೂ ಇಲ್ಲ. ಪ್ರಾಚೀನರು ಮಹಾಭಾರತ ಓದಲ್ಲ, ಅಂದರೆ ಸಾಂಪ್ರದಾಯಿಕ ವಿದ್ಯಾಪೀಠಗಳು ಮಹಾಭಾರತ ಕಲಿಸೋಲ್ಲ. ಅದರಿಂದಾಗಿ ನಮಗೆ ಈ ಪಾಲಿಟಿಕ್ಸಿನ ಸಮಗ್ರ ಚಿತ್ರಣ ಇಲ್ಲ. ನಾನು ಪಲಿಮಾರ್ ಪರ್ಯಾಯದಲ್ಲಿ ಉಡುಪಿಯಲ್ಲಿ ಆದಿಪರ್ವದ ಉಪನ್ಯಾಸ ಮಾಡ್ತಾ ಇದ್ದೆ. ಒಬ್ಬರು ಹಿರಿಯರು ಬಂದರು, ಸಿಟ್ಟು ಮಾಡಿಕೊಂಡು ನನಗೆ ಹೇಳಿದ್ರು, ನಾವು ಬೆಳಗ್ಗೆ ಪೇಪರ್ ಹಿಡ್ಕೊಂಡ್ರೆ ಸಂಜೆ ತನಕ ಅದನ್ನೇ ಓದ್ತಾ ಇರ್ತೇವೆ, ನೀವು ಪಾಲಿಟಿಕ್ಸ್ ಎಲ್ಲ ಹೇಳೋದು ಬೇಡ ಆಯ್ತಾ ಅಂತ. ಅದಕ್ಕೆ ನಾನು ಏನು ಉತ್ತರ ಕೊಡಲಿಲ್ಲ. ಅವ್ರಿಗೇನು ಉತ್ತರ ಕೊಡೋದು? ಅವ್ರು ಹೇಳಿದ್ರು ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲ್ಲ. ಅದಕ್ಕೆ ನಾನು ಹೇಳಿದೆ, ಪಾಂಡವರು ರಾಜರ ಕಥೆಯಲ್ಲಿ ರಾಜಕೀಯ ಇಲ್ಲದೆ ಇನ್ನೆಲ್ಲಿರುತ್ತೆ? ರಾಜಕೀಯದ ಹಿನ್ನೆಲೆಯಲ್ಲಿ ಪಾಂಡವರನ್ನು ವಿಶ್ಲೇಷಿಸಲೇಬೇಕು. ಅದು ಮಾಡದೇ ಇರೋದ್ರಿಂದಲೇ ನಮಗೆ ಹೇಗೆ ಆಯಿತು. ನೀವು ಬೈತಾ ಇದ್ದೀರಾ, ಈ ಕಾಕ್ರೋಚ್ ಜಿರಳೆಗಳ ಪಾರ್ಟಿಗಳೆಲ್ಲ ಇದಾವಲ್ಲ, ಅವುಗಳು ಕೇಳಬೇಕು ಹೇಗಿರಬೇಕು. ಹಾಗಾದರೆ ನೀವು ಶಾಸನವನ್ನು ರೂಪಿಸ್ಲಿಕ್ಕಾಗತ್ತಾ? ಲೀಗಲ್ ಇಶ್ಯೂಸನ್ನು ಮಾತನಾಡಲಿಕ್ಕಾಗತ್ತಾ? ಮಾತನಾಡಲಿಕ್ಕಲ್ಲ. ಪ್ರತಿಭಟನೆ ಮಾತ್ರ ನಮ್ಮ ಗುರಿ ಅಂದರೆ ಒಳ್ಳೆ ಗವರ್ನೆನ್ಸ್ ತರೋದು ಹೇಗೆ? ಈ ಜಂಜಿ ಅಂತ ಹೇಳಿ ಒಂದು ಪಂಗಡ ಇದೆಯಲ್ಲ, ಅತ್ಯಂತ ಪೆದ್ದರು. ಯಾಕೆ ಅಂದರೆ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಗೊತ್ತು, ಸಕಾರಾತ್ಮಕವಾಗಿ ಕಟ್ಟಲಿಕ್ಕೆ ಗೊತ್ತಿಲ್ಲ. ಅದರಿಂದಾಗಿ ಆಪ್ ಬಂತು, ಯಥಾ ನಾರ್ಮಲ್ ಹಾದಿ ಹಿಡಿತು, ಎಲ್ಲವೂ ಅಷ್ಟೇ. ಕ್ರಾಂತಿ ಆರಂಭದಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಎಲ್ಲವೂ ಯಥಾ ಪ್ರಕಾರ ಆಗುತ್ತೆ. ಅದಕ್ಕಾಗಿ ನಮ್ಮ ಪ್ರಾಚೀನ ಭಾರತದ ಪಾಲಿಟಿಕ್ಸ್ ಸೈನ್ಸು, ಎನ್ವಿರಾನ್ಮೆಂಟಲ್ ಸೈನ್ಸು ಎಲ್ಲವನ್ನು ಓದಬೇಕಾಗತ್ತೆ. ನೀವು ಹಾಗಿರುವವರ ಹತ್ತಿರ ಮಹಾಭಾರತ ಕೇಳಬೇಕು, ಗೊತ್ತಾಯ್ತಲ್ಲ? ಹಾಗಿರುವವರನ್ನು ಆರಿಸ್ಬೇಕು. ನಿಮಗೆ ಪ್ರಜ್ಞೆ ಇದೆ, ಪ್ರಜ್ಞೆ ಇದ್ಮೇಲೆ ಯಾರ ಹತ್ರ ಮಹಾಭಾರತ ಕೇಳಬೇಕು ಅಂತ ಆರಿಸ್ಕೊಂಡು ತರಬೇಕು. ಅವರು ಮಹಾಭಾರತವನ್ನು ಕೇವಲ ಒಂದು ಕಥೆ ಅಂತನ್ನುವವರ ಹತ್ತಿರ ನೀವು ಕೇಳಬೇಡಿ. ಇಲ್ಲ ಅಂತಂದ್ರೆ ಅದರ ಆಸ್ವಾದ ಆಗಬೇಕಲ್ಲ, ರಸಾಸ್ವಾದ ಆಗಬೇಕಲ್ಲ. ಉದ್ಯೋಗ ಪರ್ವದಲ್ಲಿ ಅವೆಲ್ಲ ಇದೆ. ಇನ್ನು ಭೀಷ್ಮ ಪರ್ವದಲ್ಲಿ ಗೀತೆ ಬರುತ್ತೆ. 10 ದಿವಸದ ಯುದ್ಧ, 5 ದಿವಸದ ಯುದ್ಧ ದ್ರೋಣಾಚಾರ್ಯರ ಕಾಲದಲ್ಲಿ ದ್ರೋಣ ಪರ್ವದಲ್ಲಿ, ಮತ್ತು ಕರ್ಣ ಪರ್ವದಲ್ಲಿ 2 ದಿವಸದ ಯುದ್ಧ, ನಂತರ ಶಲ್ಯ ಪರ್ವದಲ್ಲಿ ಒಂದು ಇಡೀ ದಿವಸದ ಯುದ್ಧ, ಸ್ತ್ರೀ ಪರ್ವ, ಐಶಿಕ ಪರ್ವ, ಅದಾದ ಮೇಲೆ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವ ಬಹಳ ದೊಡ್ಡದು. ಆ ಶಾಂತಿ ಪರ್ವದಲ್ಲಿ ರಾಜಧರ್ಮ ಪರ್ವ ಹೆಸರಿನಿಂದಲೇ ಗೊತ್ತಾಗುತ್ತೆ. ರಾಜಧರ್ಮ ಪರ್ವ ಎಲ್ಲ ತರಹದ್ದು ಅಲ್ಲಿ ಬರುತ್ತೆ. ಆಪದ್ಧರ್ಮ ಪರ್ವ, ಆಪತ್ತು ಬಂದಾಗ ಹೇಗಿರಬೇಕು. ಆಮೇಲೆ ಮೋಕ್ಷ ಧರ್ಮ ಪರ್ವ. ಇದಾದ ಮೇಲೆ ಅನುಶಾಸನ ಪರ್ವದಲ್ಲಿ ಬಹಳ ಪ್ರಮೇಯ ರಹಸ್ಯಗಳಿದೆ. ಅನುಶಾಸನ ಪರ್ವವನ್ನು ಒಂದು ಮಾತಿನಲ್ಲಿ ಸಂಗ್ರಹಿಸಲಿಕ್ಕಾಗಲ್ಲ. ಅದಾದ ಮೇಲೆ ಆಶ್ವಮೇಧಿಕ ಪರ್ವ, ಅಲ್ಲಿ ಅನುಗೀತೆ ಬರುತ್ತೆ. ಕೃಷ್ಣ 72ನೇ ವಯಸ್ಸಿನಲ್ಲಿ ಅಥವಾ 71ನೇ ವಯಸ್ಸಿನಲ್ಲಿ ಹೇಳಿದ ಗೀತೆ ಅನುಗೀತೆ ಅಂತ 50 ಅಧ್ಯಾಯ ಇದೆ. ಈ 18 ಅಧ್ಯಾಯದ ವ್ಯಾಖ್ಯಾನ. ಆಮೇಲೆ ಆಶ್ರಮವಾಸಿಕ ಪರ್ವ. ಆಶ್ರಮವಾಸಿಕ ಪರ್ವ ಆದ ಮೇಲೆ ಧೃತರಾಷ್ಟ್ರನ ಸಾಧನೆ ಮತ್ತು ಎತ್ತರ. ಆಶ್ರಮವಾಸಿಕ ಪರ್ವ ಆದ ಮೇಲೆ ಮೌಸಲ ಪರ್ವ, ಯಾದವರ ನಾಶ. ಅದಾದ ಮೇಲೆ ಮಹಾಪ್ರಸ್ಥಾನದ ಪರ್ವ ಅಥವಾ ಮಹಾಪ್ರಸ್ಥಾನಿಕ ಪರ್ವ, ಪಾಂಡವರು ಎಲ್ಲವನ್ನು ತೊರೆದು ಹೊರಡುವುದು. ಆಮೇಲೆ ಸ್ವರ್ಗಾರೋಹಣ ಪರ್ವ. ಸ್ವರ್ಗಾರೋಹಣ ಪರ್ವ ಆದ ಮೇಲೆ ಪಾಂಡವರ ಎಲ್ಲ ಮಹಾಭಾರತ ಮುಗಿದು ಅದರ ಖಿಲ ಭಾಗ ಹರಿವಂಶ ಶುರು ಆಗುತ್ತೆ. ಇಷ್ಟು ವೇದವ್ಯಾಸರ ಸಾಹಿತ್ಯ. ಲಕ್ಷ ಶ್ಲೋಕ ಅಂದರೆ ಲಕ್ಷಾಂತರ ಶ್ಲೋಕಗಳು ಇರುವಂತಹ ಒಂದು ಭಾಗ. ಅದನ್ನು ಓದುವ, ಬೇರೆ ಬೇರೆ ಕೋನದಿಂದ ಅರ್ಥ ಮಾಡಿಕೊಳ್ಳುವ ಸದ್ಬುದ್ಧಿ ಭಾರತದ ಜನರಿಗೆ ಬಂದರೆ ಮಾತ್ರ ಮುಂದಿನ ದಿನಗಳಲ್ಲಿ ಭಾರತ ಉಳಿಯುತ್ತೆ.
ಇಲ್ಲ ಅಂತಂದರೆ ನಾವೇ ಆಂತರಿಕವಾಗಿ ಕುಸಿದು ಹೋಗ್ತೇವೆ, ಒಳಗಡೆ ಬರಿದಾಗ್ತೇವೆ, ನಾಶ ಆಗುವ ಸಾಧ್ಯತೆಗಳಿದೆ. ಭಾರತ ವಿಶ್ವಗುರು ಆಗಬೇಕು ಅಂದರೆ ಮಹಾಭಾರತವನ್ನು ಎಲ್ಲ ಕೋನಗಳಿಂದ ಓದಬೇಕು ಅಷ್ಟೇ, ಮತ್ತೇನೂ ಇದೆ. ನಾವು IIT ಮಾಡಿ ವಿಶ್ವಗುರು ಆಗ್ತೇವೆ, IITಗಳನ್ನು ಕಟ್ಟಿ ಯೂನಿವರ್ಸಿಟಿಗಳನ್ನು ಕಟ್ಟಿ ವಿಶ್ವಗುರು ಆಗ್ತೇವೆ ಅನ್ನೋದೆಲ್ಲ ಸುಳ್ಳು. ಪ್ರಾಚೀನ ಭಾರತದ ಗ್ರಂಥಗಳನ್ನು ಓದಿಯೇ ವಿಶ್ವಗುರು ಆಗಬೇಕು. ಅದರಿಂದ ಆ ದಿಸೆಯಲ್ಲಿ ಹಾಗೆ ಪ್ರಯತ್ನ ಸಾಗಲೇಬೇಕಾದ ಅನಿವಾರ್ಯತೆ ಇದೆ. ಜನರಿಗಾಗುತ್ತೋ ಆಗಲ್ವೋ ಅದು ದೇವರಿಗೆ ಬಿಟ್ಟದ್ದು. ವಾಸ್ತವ ಅಂತೂ ಇಷ್ಟು. ಹೀಗೆ ಇಷ್ಟು ದಿವಸಗಳ ಕಾಲ ಸಿರುಗುಪ್ಪೆಯ ಜನರ ಉತ್ಸಾಹ ನನಗೆ ಭಾರೀ ಖುಷಿ ನೀಡಿದ ಸಂಗತಿ. ಮಹಾಭಾರತವನ್ನು ಕೇಳಲಿಕ್ಕೆ ಜನ ಬರ್ತಾರೆ. ಕೆಲವೊಂದು ಕಡೆ ಜನ ಬರ್ತಾರೆ, ಆದರೆ ಒಂದೆರಡು ದಿವಸಗಳು ಬಂದು ಉಪನ್ಯಾಸಕಾರರ ಉಪನ್ಯಾಸ ಚೆನ್ನಾಗಿಲ್ಲದೆ ಹೋದರೆ ಬರೋದು ನಿಲ್ಲಿಸಿಬಿಡ್ತಾರೆ. ಹಾಗೇನೂ ಆಗಲಿಲ್ಲ. 33 ದಿವಸಗಳಲ್ಲಿ ಒಂದೇ ತರಹದ ಜನಪ್ರವಾಹ ಇತ್ತು ಅನ್ನೋದು ಭಾರಿ ಸಮಾಧಾನ ನೀಡಿದ ಸಂಗತಿ. ಉಪನ್ಯಾಸದಲ್ಲಿ ನೀವು ಅನುಸರಿಸಿದ ಶಿಸ್ತು ಅದು ಕೂಡ ಅತ್ಯಂತ ಸಮಾಧಾನಕರ ಮತ್ತು ತೃಪ್ತಿಕರ. ಮುಂದಿನ ಸರ್ತಿ ಬದಲಾವಣೆಯನ್ನು ನಾನೀಗಾಗಲೇ ಹೇಳಿಬಿಟ್ಟಿದ್ದೀನಿ. ಅಕಸ್ಮಾತ್ ಊಟ ಮಾತ್ರ ಇಟ್ಕೊಳ್ಬೇಡಿ. ಯಾಕಂದರೆ ಊಟ ಮಾಡದೆ ಹೋದರೆ ಏನು ಪ್ರಾಬ್ಲಮ್ ಆಗಲ್ಲ. ಏನಾದರೂ ಉಂಟಾ ಪ್ರಾಬ್ಲಮ್ಮು? ಇಲ್ಲ. ಊಟ ಮಾಡದೆ ಹೋದರೆ, ಅಪೂಪ ಕೊಡದೆ ಹೋದರೆ ಏನು ಕಳೆದು ಹೋಗಲ್ಲ, ಗೊತ್ತಾಯ್ತಾ? ಆದರೆ ಕೇಳದೆ ಹೋದರೆ ಕಳೆದು ಹೋಗ್ತೇವೆ. ಕೇಳೋದ್ರ ಬಗ್ಗೆ ಹೆಚ್ಚು ಗಮನ ಇಡಿ. ಆದ್ದರಿಂದ ಅದರ ಬಗ್ಗೆ ನೀವು ಸ್ವಲ್ಪ ಕಡಿಮೆ ಮಾಡಿದರೂ ತೊಂದರೆ ಇಲ್ಲ. ಯಾಕೆಂದರೆ ನಮ್ಮ ಗಮನ ಇಡಬೇಕಾದದ್ದು ತಿಳಿದುಕೊಳ್ಳುವುದರತ್ತ. ಇವತ್ತು ಉಪನ್ಯಾಸ ಮುಗಿಸಿ ಹೋಗುವಾಗ ಎಷ್ಟು ಹೊಸ ವಿಷಯಗಳು ನನಗೆ ಸಿಕ್ಕಿತು ಅನ್ನೋದು ಉಪನ್ಯಾಸದ ಸಫಲತೆ. ಪುಣ್ಯ ಬರೋದು ಅಂತಂದರೆ, ಉಪನ್ಯಾಸದಿಂದ ಪುಣ್ಯ ಬರೋದು ಅಂದರೆ ಏನು ಗೊತ್ತಾ? ನಮ್ಮ ಮಾನಸಿಕ ಎತ್ತರ, ಮೆಂಟಲ್ ಗ್ರೋತ್ ಏನಿದೆ ಅದನ್ನೇ ಉಪನ್ಯಾಸದ ಪುಣ್ಯ ಅಂತ ಕರೆಯೋದು. ಪುಣ್ಯ ಅಂತಂದರೆ ಯಾವುದೋ ಟಕ್ ಅಂತ ಬಂದ್ಬಿಡ್ತು, ನಮಗೆ ಗೊತ್ತಿಲ್ಲದೆ ಅವರು ಊಟ ಥರ ಆ ಥರ ಏನೇನೋ ಕಲ್ಪನೆ ಇಟ್ಕೊಳ್ಬೇಡಿ. ನೀವು ಮನಸ್ಸು ಕೊಟ್ಟು ಕೇಳಿ, ಮನಸ್ಸಿನಲ್ಲಿ ಏನೋ ಒಂದು ಚಿಂತನೆ ಬಂತು, ಹೊಳೆಯಿತು ಅಂದರೆ ಅದು ಪುಣ್ಯ ಬಂದಿದೆ ಅಂತ ಅರ್ಥ. ಮತ್ತೆ ಇದರಲ್ಲಿ ಆಸಕ್ತಿ ಬಂದರೂ ಪುಣ್ಯ ಬಂದಿದೆ ಅಂತ ಅರ್ಥ. ಇದನ್ನು ಮತ್ತೆ ಕೇಳಬೇಕು, ಮುಂದುವರಿಸಬೇಕು ಅಂತ ಅನ್ಸಿದ್ರೆ ಆವಾಗ ಪುಣ್ಯ ಬಂದಿದೆ ಅಂತ ಅರ್ಥ. ಅದರಿಂದಾಗಿ ಆ ತರಹದರಲ್ಲಿ ಹೆಚ್ಚು ಪ್ರವೃತ್ತರಾಗಬೇಕು. ಹೆಚ್ಚು ಇದರ ಫಲಗಳು ಬೇಕಾದಷ್ಟಿದೆ. ಮಹಾಭಾರತದ ಶ್ರವಣದ ಫಲ ಬೇಕಾದಷ್ಟಿದೆ. ಮನಸ್ಸು ಒಳಗಡೆಯಿಂದ ಸರಿ ಹೋದರೆ ಹೊರಗಡೆಯಿಂದೆಲ್ಲ ಸರಿಯಾಗೇ ಇರುತ್ತೆ. ನಮ್ಮನ್ನು ಒಳಗಡೆಯಿಂದ ಸರಿ ಮಾಡುವ ಗ್ರಂಥ ಮಹಾಭಾರತ. ಅದನ್ನು ಈ ವಿರಾಟ ಪರ್ವದ ಮಂಗಳದೊಂದಿಗೆ ಒಂದು ತಾತ್ಕಾಲಿಕ ನಿಲುಗಡೆ, ಮತ್ತೆ ಈ ರೀತಿ ಮುಂದುವರಿಯುತ್ತೆ ಎನ್ನುವ ಭರವಸೆ ಇದೆ. ಹಾಗೆ ಮುಂದುವರಿಲಿ. ಎಲ್ಲರೂ ಮಹಾಭಾರತದ ಒಂದು ಚಿಂತನೆಯಿಂದ ಆನಂದವನ್ನು ಹೊಂದಿರಿ. ವೇದವ್ಯಾಸರ ಕಣ್ಣಿಗೆ ಬೀಳುವಂತಾಗಲಿ ಅನ್ನೋದು ನಮ್ಮ ಬಯಕೆ. ಇಷ್ಟರೊಂದಿಗೆ ಈ ಚಿಂತನೆಯನ್ನು ಎಲ್ಲ ಹಿರಿಯರ ಒಳಗಡೆ ಇರುವ ದೇವರಿಗೆ, ಗುರುಗಳ ಒಳಗಡೆ ಇರುವ ದೇವರಿಗೆ, ಎಲ್ಲ ತಾಯಂದಿರ, ಎಲ್ಲ ಈಗಿನ ನಮ್ಮ ಸಮಾಜದ ಧುರೀಣರಾದ ಸನ್ಯಾಸಿಗಳ ಒಳಗಡೆ ಇರುವ ದೇವರಿಗೆ ಅರ್ಪಿಸ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.